ಖ್ಯಾತ ವಿದ್ವಾಂಸರು ಪಂಡಿತರು ಆದಂತಹ ಕಲ್ಲಾಪುರ ಪವಮಾನಾಚಾರ್ಯ ಮತ್ತೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಸ್ವಾಗತವನ್ನ ಕೋರುತ್ತಾ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕುಮಾರಿ ಚಿರಂತಾರ್ ಅವರಿಂದ. ಶ್ರೀ ಸರಸ್ವತಿ ಮಾಮವತು ಶ್ರೀ ಸರಸ್ವತಿ ಅಂಬ ಕಾಮಕೋಟಿ ಸಿನಿ ಮಾಮವತು ಶ್ರೀ ಸರಸ್ವತಿ ಕೋಮಲಕರ ಸರೋಜಾಧೃತ ವೀಣಾ ಕೋಮಲಕರ ಸರೋಜಾಧೃತ ವೀಣಾ ಸೀಮಾತೀತವರ ವಾಗ್ವಿಭೂಷಣ ಸೀಮಾತೀತವರ ವಾಗ್ವಿಭೂಷಣ ಮಾಮವತು ಶ್ರೀ ಸರಸ್ವತಿ ಅಂಬ ಕಾಮಕೋಟಿ ಮಾಮವತು ಶ್ರೀ ಸರಸ್ವತಿ ರಾಜಾಧಿರಾಜ पूजित चरण राजाधिराज पूजित चरण राजीव नयन रमणीय सृजन मनोरथ पूरण चतुरा निजಗಳ ಶೋಭಿತ ಮಣಿಮಯ ಹಾರ ಅಜ ಭವ ವಂದಿತ ವಾಸುದೇವ ಚರಣಾರ್ಥ ಸಕಲ ವೇದ ಸಾರ ಮಾಮವತು ಶ್ರೀ ಸರಸ್ವತಿ. ಧನ್ಯವಾದ. ಭವತಿ ಯದನುಭಾವಾತ್ ಈಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಇವತ್ತು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಪರ್ವಕಾಲ. ದಾಸರಲ್ಲಿ ಅತ್ಯಂತ ಅಗ್ರಗಣ್ಯರಾಗಿರ್ತಕ್ಕಂತಹ ಇಬ್ಬರು ಮಹನೀಯರ ಹೆಸರನ್ನ, ಸಮಕಾಲೀನ ಮಹನೀಯರನ್ನ ಹೆಸರನ್ನು ನಾವು ತಗೊಳ್ಬೇಕು ಅಂತಂದ್ರೆ ಒಂದು ಪುರಂದರದಾಸರು, ಇನ್ನೊಂದು ಕನಕದಾಸರು. ಇಡೀ ದಾಸ ಸಾಹಿತ್ಯಕ್ಕೆ, ತತ್ವಜ್ಞಾನ ಕ್ಷೇತ್ರಕ್ಕೆ ಅವರು ಕೊಟ್ಟಿರತಕ್ಕಂತಹ ಕೊಡುಗೆ ಅತ್ಯದ್ಭುತವಾಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಕೇಂದ್ರ ಗ್ರಂಥಾಲಯದಿಂದ ಮಾನ್ಯ ಕುಲಪತಿಗಳ ಆದೇಶಾನುಸಾರವಾಗಿ ವಿಶೇಷವಾಗಿ ಕನಕದಾಸ ಜಯಂತಿಯ ನಿಮಿತ್ತ ಅವರ ಕೃತಿಗಳ ಚಿಂತನೆ ಆಗಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟರು. ಹೀಗಾಗಿ ಈ ಕಾರ್ಯಕ್ರಮವನ್ನು 18ನೇ ತಾರೀಕು ರಜೆ ಇರುವ ಕಾರಣದಿಂದ ಮುಂದೆ ಮಾಡಬೇಕಾಗಿತ್ತು. ಮುಂದೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರುವ ಕಾರಣದಿಂದ ಇವತ್ತು 21ನೇ ತಾರೀಕು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ. ಕನಕದಾಸರ ಕೃತಿಗಳ ಮಹತ್ವ ಏನು ಎಂಬುದನ್ನು ಪ್ರಸ್ತುತ ಇವತ್ತಿನ ವ್ಯಾಖ್ಯಾನ ಸರಣಿಯಲ್ಲಿ ನೀವು ತಿಳಿದುಕೊಳ್ತೀರಿ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ಮಾನ್ಯ ಕುಲ
मौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं कनकदासगुरुभ्यो नमः। ಹಿರಿಯ ವಿದ್ವಾಂಸರ ಅಡಿದಾವರೆಗಳಲ್ಲಿ ನಮಿಸಿ, ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ ಎಲ್ಲರೂ ಸುಸಂಸ್ಕೃತರೇ ಇದ್ದೀರಿ. ಇಲ್ಲಿ ಮಾತಾಡೋದು ಒಂದು ದೊಡ್ಡ ಪರೀಕ್ಷೆಯೂ ಹೌದು, ಭಯವೂ ಹೌದು. ಇಬ್ಬರಿಗೆ ಭಯ ಇಲ್ಲ. ಸಂಸ್ಕೃತ ನೀವೆಲ್ಲ ಕೇಳಿರ್ತೀರಿ. ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧೇ ಪರಂಗತಃ ತಾವುಭೌ ಸುಖಮೇದೇತೆ ಕ್ಲಿಶ್ಯತ್ಯಂತರಿತೋ ಜನಾಹ ಅಂತ. ಈ ಮಧ್ಯದಲ್ಲಿರೋ ನಾವು ತಿಳಿದವರು ಅಲ್ಲ, ತಿಳಿದೇ ಇರೋರು ಅಲ್ಲ. ಹಾಗಾಗಿ ಗೊಂದಲ ಆಗತ್ತೆ. ಆದರೂ ನಮ್ಮ ವಿನಾಯಕಾಚಾರ್ಯರು ಒಂದೆರಡು ಮಾತು ಕನಕದಾಸರ ಬಗ್ಗೆ ಆಡಿ ಅಂತ ಅಂದದ್ದರಿಂದ ವಾಕ್ ಶುದ್ಧಿಗಾಗಿ ಒಂದೆರಡು ಮಾತನ್ನ ಆಡುವ ಪ್ರಯತ್ನವನ್ನು ಮಾಡುತ್ತೇನೆ. ಕನಕದಾಸರ ಜಯಂತಿಯ ನಿಮಿತ್ತ ವಿಶೇಷವಾಗಿ ಅವರ ಜೀವನ ಚರಿತ್ರೆಯಕ್ಕಿನ್ನ ಕೃತಿಗಳ ಬಗ್ಗೆ ಹೇಳಿ ಅಂದರು. ಜೀವನ ಚರಿತ್ರೆಯ ಬಗ್ಗೆ ಕನಕದಾಸರು ಬಂಕಾಪುರದ ಬಳಿಯಲ್ಲಿರುವಂತಹ ಬಾಡ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ದು. ಇವರ ತಂದೆ ತಾಯಿಗಳು ಶ್ರೀನಿವಾಸನ ಸೇವೆಯನ್ನ ಮಾಡಿದ ಮೇಲೆ ಇವರ ಅವತಾರ ಆಯಿತು ಅಂತ. ಬೀರಪ್ಪ ಹಾಗೂ ಬಚ್ಚಮ್ಮ ಅಂತ ತಂದೆ ತಾಯಿಗಳು. ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿದ್ದರಿಂದ ಇವರಿಗೆ ಸೀನಪ್ಪ ನಾಯಕ ಅಂತ ಕರೆಯೋರು. ಕನಕ ಅಂತ ಆದದ್ದು ಇವರಿಗೆ ತೊಟ್ಟಿಲಲ್ಲಿ ಹೆಸರಲ್ಲಂತ. ಒಮ್ಮೆ ಏನೋ ಭೂಮಿಯನ್ನು ತೋಡಿದಾಗ ಇವರಿಗೆ 7 ಕೊಪ್ಪರಿಗೆ ಹೊನ್ನು ಸಿಕ್ಕಿದಾಗ ಅವತ್ತಿನ ಪದ್ಧತಿ ಏನು ಅಂದ್ರೆ ಅದನ್ನ ದೇವಸ್ಥಾನಗಳಿಗೆ ವಿನಿಯೋಗ ಮಾಡೋದು ಅಥವಾ ಬಡಬಗ್ಗರಿಗೆ ಅದನ್ನ ಹಂಚೋದು, ಹೀಗೆ ಮಾಡಬೇಕಾಗಿತ್ತು. ಅದನ್ನ ಅದೇ ರೀತಿಯಾಗಿ ಮಾಡಿದ್ದರಿಂದ ಕನಕದಾಸ ಅಂತ ಆಮೇಲೆ ಆದದ್ದು ಕನಕಪ್ಪ ನಾಯಕ ಅಂತ. ಒಳ್ಳೆ ವಾರಿಯರ್ ಇವರು, ಯುದ್ಧಾದಿಗಳನ್ನ ಚೆನ್ನಾಗಿ ಮಾಡೋರು. ಹಾಗಾಗಿ ಕೆಲವು ದಿವಸ ಅವರು ದಾಸರಾಗುವ ಮುಂಚೆ ಮೋಹನ ತರಂಗಿಣಿ ಅಂತ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಒಮ್ಮೆ ಯುದ್ಧದಲ್ಲಿ ಅವರು ಕೆಳಗೆ ಬಿದ್ದಾಗ ಯಾರೂ ಬರಲಿಲ್ಲಂತೆ, ಎಲ್ಲರೂ ಓಡಿ ಹೋದರು. ಅವರಿಗೆ ದೇವರು ಸೂಚನೆ ಕೊಟ್ಟಂತೆ, ನಿನಗೆ ನಾ ಹೇಳಿದ್ನಲ್ಲ ಲೌಕಿಕ ಬಿಡು ಅಂತ, ನೀನು ಬಿಟ್ಟೇ ಇಲ್ಲ. ಆಗ ಅವ್ರಿಗೆ ಅನ್ನಿಸ್ತು, ದೇವರು ಇಷ್ಟು ನನಗೆ ಹೇಳಿದ ಮೇಲೆ ನಾನಿನ್ನಿದನ್ನೆಲ್ಲ ಬಿಡಬೇಕು ಅಂತ. ಬಾಯಲ್ಲಿ ಹೇಳೋದು ತುಂಬಾ ಸುಲಭ, ಬಿಡೋದು ತುಂಬಾ ಕಷ್ಟ ಇದೆ. ನಾವಂತ ಇರ್ತೇವೆ ಎಲ್ಲ ಬಿಟ್ಟುಬೇಡ ಅಂತ. ಸರ್ವಥಾ ಯಾವುದು ಬಿಡೋದಿಲ್ಲ, ಯಾವುದನ್ನು ಬಿಡ್ಲಿಕ್ಕಾಗೋದಿಲ್ಲ. ಎಲೆಯ ಮೇಲೆ ಬಡಿಸಿದ ಪದಾರ್ಥ ತುಂಬಾ ಆದಾಗ ತೆಗೆದುಕೊಂಡು ಹೋದ್ರೆ ನೋಡಿದವ್ರು ನಗತಾರೆ ಅಂತ ಬಿಟ್ಟು ಹೋಗ್ತೇವೆ. ಅಷ್ಟೊಂದು ತ್ಯಾಗ ಇದೆ ನಮಗೆ, ಇನ್ಯಾವುದು ಬಿಡ್ಲಿಕ್ಕಾಗೋದಿಲ್ಲ. ಸರ್ವಸ್ವವನ್ನ ಪರಿತ್ಯಾಗ ಮಾಡಿ ಕನಕದಾಸರಾದರು. ಅಂದ್ರೆ ನಾವೆಲ್ಲ ಒಂದು ರೀತಿ ಕನಕದ ದಾಸರೇ, ಕನಕದ ಹಿಂದೆ ಇದ್ದವರು. ಅರ್ಥಸ್ಯ ಪುರುಷೋ ದಾಸ ಅಂತ ಮಹಾಭಾರತ ಅಂದಂತೆ. ಆದರೆ ಇವರು ಅದ್ಭುತವಾದ ಭಗವಂತನ ಚಿಂತನೆಯನ್ನ ಜಗತ್ತಿಗೆ ಕೊಟ್ಟರು. ಕನಕದಾಸರ ಕೃತಿಗಳಲ್ಲಿ ಕೆಲವು ಸುಲಭವಾಗಿದೆ, ಇನ್ನು ಕೆಲವೆಲ್ಲ ತುಂಬಾ ಕಷ್ಟ ಇದೆ. ಒಂದು ವಿಶೇಷ ಅಂದ್ರೆ ಕನಕದಾಸರಿಗೆ ನಮ್ಮ ಭಾರತೀಯರ ದೊಡ್ಡ ಸಂಪತ್ತು ಅಂದ್ರೆ ಈ ಗ್ರಂಥಗಳು. ಮಹಾಭಾರತ, ಭಾಗವತ, ರಾಮಾಯಣ. ದುರಂತ ಅಂದ್ರೆ ಇವತ್ತು ಅದನ್ನ ಬೈಯೋದೊಂದು ಫ್ಯಾಷನ್ ಆಗಿದೆ. ಅಧ್ಯಯನ ಮಾಡಿ ಬೈದ್ರೆ ಅರ್ಥ ಇದೆ, ಅಧ್ಯಯನವೇ ಮಾಡದೆ ಬೈತಾ ಇರ್ತಾರೆ, ಅದೇ ಸಮಸ್ಯೆ ಆಗಿರೋದು. ಮಹಾಭಾರತದಲ್ಲಿ ಇಲ್ಲದೇ ಇರುವ ವಿಷಯವೇ ಇಲ್ಲ ಅಂತ ಎನ್ಸೈಕ್ಲೋಪೀಡಿಯಾ ಅದು. ಇನ್ನೂ ಯಾವುದೋ ಒಂದು ಕಾಲಕ್ಕೆ ಮಾತ್ರ ರೆಲೆವೆಂಟ್ ಆಗಿತ್ತು ಅಂತಲ್ಲ, ಇವತ್ತು ತುಂಬಾ ಅದು ಅಪ್ಲಿಕೇಬಲ್ ಆಗಿದೆ. ಕನಕದಾಸರು ಸಣ್ಣ ಸಣ್ಣ ಕೃತಿಗಳಲ್ಲಿ ಅದು ಮಹಾಭಾರತವೋ ರಾಮಾಯಣವೋ ಭಾಗವತವೋ ಆ ಕಥೆಯನ್ನ ಕೇಳದೇ ಇದ್ದರೆ ಅವರ ನುಡಿ ಅರ್ಥವೇ ಆಗಬಾರದು, ಹಾಗೆ ಮಾಡಿದ್ದಾರೆ. ತುಂಬಾ ಅದ್ಭುತವಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ದಾಸ ಸಾಹಿತ್ಯದಲ್ಲಿ ಮುಂಡಿಗೆಗಳು ಅಂತ ಇದ್ದಾವೆ. ಮುಂಡಿಗೆ ಅಂದ್ರೆ ಸ್ವಲ್ಪ ಅದು ಮಂಡೆಗೆ ತಲೆಬಿಸಿ ಕೊಡೋದು, ಸುಲಭವಾಗಿ ಅರ್ಥ ಆಗೋದಿಲ್ಲ. ಅದು ತುಂಬಾ
ಸುಲಲಿತವಾದ ಸುಲಭವಾದ ಸಾಹಿತ್ಯ ಅಂದ್ರೆ ದಾಸರಲ್ಲಿ ಪುರಂದರದಾಸರದು. ತುಂಬಾ ಸರಳವಾದ ಪದಗಳನ್ನ ಬಳಸಿರ್ತಾರೆ. ಕನಕದಾಸರದು ಹಾಗಲ್ಲ, ಸ್ವಲ್ಪ ಕಠಿಣವಾದ ಪದಗಳನ್ನ ಪ್ರಯೋಗ ಮಾಡಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವರ ಒಂದು 3-4 ಕೃತಿಗಳ ಬಗ್ಗೆ ಪ್ರಯತ್ನವನ್ನ ಆಡುವ ಪ್ರಯತ್ನವನ್ನ ಮಾಡ್ತೇನೆ. ತುಂಬಾ ಜನ ಅದನ್ನ ಕೇಳಿರ್ತೀರಿ, ಅವರ ಕೃತಿಗಳನ್ನ. ಕೆಲವೊಂದು ಏನಾಗುತ್ತೆ, ಹಾಡನ್ನ ಕೇಳಿರ್ತೇವೆ, ಅದರ ಅರ್ಥ ಅನುಸಂಧಾನ ಮಾಡೋದು ಕಠಿಣ ಇದೆ. ಅದು ಅವ್ರದೊಂದು ಶೈಲಿನೇ ಬೇರೆ ಇದೆ. ಸಾಮಾನ್ಯವಾಗಿ ನಾವು ಕೇಳಿದ ಒಂದು ಕೃತಿ ಅಂಧಕ ನನುಜಾನ, ಈ ಮಂಗಲವನ್ನ ಹಾಡೋದು, ದೇವರಿಗೆ ಮಂಗಲ ಆಗಲಿ ಅಥವಾ ನಮಗೆ ಮಂಗಲವನ್ನ ದೇವರು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡುವ ಒಂದು ಪದ್ಯವನ್ನ ಮಾಡ್ಯಾರ. ತುಂಬಾ ಅವರ ಪ್ರಸಿದ್ಧವಾದ ಕೃತಿ ಅಂದ್ರೆ ನಮ್ಮ ಮಾಧ್ವ ಮನೆತನದಲ್ಲಿ ಇವತ್ತಿಗೂ ದಿನ ಬೆಳಗ್ಗೆ ಆಡುವ ಒಂದು ಕೃತಿ ಅಂದ್ರೆ ಕೇಶವನಾಮ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ತುಂಬಾ ಅದ್ಭುತವಾದ ಕೃತಿ ಅದು. ಅವರು ಕಡೆಯಲ್ಲಿ ಆ ಒಂದು ಮಾತನ್ನ ಕೇಳ್ತಾರೆ, ನಮ್ಮ ಸಾಧನೆಯನ್ನ ನಾವೇನು ಮಾಡಿದ್ದೇವೆ ಜೀವನದಲ್ಲಿ ಅದರ ರಿಸಲ್ಟ್ ಯಾವಾಗ ಅನೌನ್ಸ್ ಆಗೋದು? ಏನೋ ಮಾಡಿದೆ, ಸಾತ್ವಿಕರ ಸಹವಾಸ ಇತ್ತು, ಒಳ್ಳೆ ಕೆಲಸ ಮಾಡಿದೆ ಅನ್ಕೊಂಡ್ರೆ ಇದರಿಂದ ನಾನು ದೇವರಲ್ಲಿ ಬೇಡೋದು ಏನನ್ನ ಬೇಡಬೇಕು? ಕಡೆಯಲ್ಲಿ ಹೇಳ್ತಾರೆ, ಶರಣೋಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸನಗೆ ನಾರಾಯಣ. ದೇವರೇ, ನಾನು ನಿನ್ನೇನೂ ಕೇಳೋದಿಲ್ಲ, ಕಡೆಗಾಲದಲ್ಲಿ ನನಗೆ ನಿನ್ನ ನಾಮಸ್ಮರಣೆ ಬರುವಂತೆ ಮಾಡು. ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಭಾಗವತ ಅದೇ ಹೇಳಿತು, ಜನ್ಮ ಸಾರ್ಥಕ ಆಯಿತು ಅನ್ನೋದಕ್ಕೆ ಮಾನದಂಡ ಯಾವುದು, ಸ್ಕೇಲ್ ಯಾವುದು? ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ. ನಾನು ಒಂದು 4 ಮನೆ ಬೆಂಗಳೂರಲ್ಲಿ ಕಟ್ಟಬೇಕು ಅಂತಿದ್ದೆ, 3 ಆಯ್ತು, ಇನ್ನೊಂದು ಆಗಲೇ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಟಾರ್ಗೆಟ್ ಇರುತ್ತೆ. ಕನಕದಾಸರು ಇದು ಯಾವುದೂ ಅಲ್ಲ, ಸಾಯೋ ಕಾಲಕ್ಕೆ ಹರಿಯ ಸ್ಮರಣೆ ನಿನ್ನ ಬಾಯಲ್ಲಿ ಬರಬೇಕು. ಅದನ್ನೇ ಭಾಗವತ ಹೇಳಿದ್ದು ಅದೇ. ಪರೀಕ್ಷಿತ ರಾಜ ಕೇಳ್ತಾನೆ, ಜನ್ಮ ಸಾರ್ಥಕ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಜನ್ಮಲಾಭ ಪರಪುಂಸಾಂ ಅಂತೇ ನಾರಾಯಣ ಸ್ಮೃತಿ. ಅಲ್ಲ, ಯಾವತ್ತೋ ಸಾಯುವ ದಿವಸ ನಾರಾಯಣ ಅನ್ಲಿಕ್ಕೆ ಈಗಿಂದ ವೇಸ್ಟ್ ಅಲ್ವಾ ಇದೆಲ್ಲ ಮಾಡೋದು? ಈಗಿಂದ ನಾರಾಯಣ ಕೃಷ್ಣ ಅನ್ನೋದು ಇವತ್ತು ಹಾಗೆ ಆಗಿದೆ. ಸುಮ್ಮನೆ ಅನ್ನೋದು ಯಾಕೆ? ಒಂದು, ಸಾವು ಯಾವತ್ತು ಬರುತ್ತೆ ಗೊತ್ತಿಲ್ಲ, ಯಾವಾಗ ಬೇಕಾದ್ರೆ ಸಾಯಬಹುದು. ಎರಡನೇದು, ಸಾಯೋ ಕಾಲಕ್ಕೆ ನಮ್ಮ ಸ್ಥಿತಿ ಹೀಗೆ ಇರುತ್ತೆ ಅಂತ ಯಾರಿಗೆ ಗೊತ್ತು? ಬುದ್ಧಿ ಭ್ರಮಣೆ ಆಗಿರಬಹುದು, ಮಾತು ನಿಂತಿರಬಹುದು, ಪ್ರಾಯ ವಯಸ್ಸಾಗ್ತಾ ಆಗ್ತಾ ಇಂದ್ರಿಯಗಳ ಕ್ಷಮತೆ ಇರೋದಿಲ್ಲ. ಕಣ್ಣು ಕಾಣಿಸಲ್ಲ, ಕಿವಿ ಕೇಳಲ್ಲ, ನಾವೊಂದು ಹೇಳೋದು, ಅವರೊಂದು ಕೇಳೋದು, ಇವೆಲ್ಲ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ದಾಸರು ಎಚ್ಚರ ಕೊಟ್ಟರು, ನಾಳೆ ನಾಡದ್ದು ಅನ್ಬೇಡ, ಯಮಧರ್ಮರಾಜ ಸಮನ್ಸ್ ಕೊಟ್ಟು ಬರಲ್ಲ, ಇಂಥ ದಿವಸ ಬರ್ತೀನಿ, ಅಥವಾ ಆಲ್ಟರ್ನೇಟ್ ನಿನಗೆ ಭಾನುವಾರ ಬೇಕಾ ಶನಿವಾರ ಬೇಕಾ, ಏನಿಲ್ಲ, ಯಾವತ್ತು ಬೇಕಾದ್ರೆ ಬರ್ಬೋದು. 24x7 ಅಂದ್ರೆ ಅವನೇ. ನಾಳೆ ನೋಡೋಣೆನ್ನ ಬ್ಯಾಡಣ್ಣ, ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ. ಬಾಳುವ ಕಾಲದಿ ಯಮನು ಪಾಳಗಾರನಂತೆ ಬರಲು, ಕೋಳಿ ಪಿಳ್ಳೆ ಆಡುವಾಗ ಹಾಳು ಹದ್ದಿನಂತೆ ಒಯ್ಯುವ ಊರ ದೇವರ ಮಾಡಬೇಕಣ್ಣ. ಇದೆಲ್ಲ ಏನೋ ಅವ್ರು ಮಾಡಿದ್ದು ಸುಮ್ಮನೆ ಅನ್ನೋ ಭಾವನೆ ಇತ್ತು. ಕರೋನಾ ಬಂದ್ಮೇಲೆ ಎಲ್ಲರಿಗೂ ಅರಿವಾಯ್ತು. ಕರೋನಾ ಅದು ಯಾವಾಗ ಯಾರು ಬೇಕಾದ್ರೂ ಹೋದ್ರು, ಏನೋ ದೇವರು ನಮಗೆಲ್ಲ ಪುನರ್ಜನ್ಮ ಕೊಟ್ಟ್ಯಾನ, ಆ ಲಿಸ್ಟಲ್ಲಿ ನಮ್ಮ ಹೆಸರು ತಲೆ ಕೌಂಟ್ ಆಗಿಲ್ಲ, ಬದುಕಿದೀವಿ. ನೀವು ಏನೇ ಸ್ಯಾನಿಟೈಸರ್ ಯೂಸ್ ಮಾಡ್ರಿ, ಏನೇ ಸೋಪ್ ಫ್ಯಾಕ್ಟ್ರಿಲಿ ಇದ್ದವರೇ 3-4 ಜನ ಹೋದ್ರು. ಹಾಗಾಗಿ ಕರೋನಾ ಬಂದ ಮೇಲೆ ಎಷ್ಟು ಅನ್ಸರ್ಟನ್ ಅನ್ನೋದು ಗೊತ್ತಾಯ್ತು. ನನ್ನ ಪಾಡಿಗೆ ನಾವಿರ್ತೇವೆ, ಯಾವ ರೋಗವೋ ಯಾವ ರುಜಿನವೋ. ಇವತ್ತು ನಮ್ಮ ಮನೆಗೆ ನಾವು ಸೇರ್ತಾ ಇದ್ದೇವೆ ಈ ಟ್ರಾಫಿಕ್ಕಿನಲ್ಲಿ ಅಂದ್ರೆ ಅದು ದೇವರ ಅನುಗ್ರಹವೇ ಅಷ್ಟೆ. ನಾನು ನೆಟ್ಟಗಿರ್ಬೋದು, ಹಿಂದಿಂದ ಬಂದು ಯಾರನ್ನ ಹೊಡೆದ್ರೆ ಯಾರ ಹತ್ರ ಹೋಗೋದು? ಹೀಗಾಗಿ ಭಗವಂತ ನನಗೆ ಒಂದೊಂದು ನಿಮಿಷವೂ ಅವನು ಕೊಡೋದು ಬೋನಸ್ ಅಂತ. ಕನಕದಾಸರಂತಾರೆ, ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ. ಮರಣಕಾಲದಲ್ಲಿ ಇದು ಭಾಗವತಾದಿ ಗ್ರಂಥಗಳಲ್ಲಿ ಹೇಳಿದ ಜಿಷ್ಟನ್ನ ಹೇಳದು. ಈಗ ನಮ್ಮ ವಿನಾಯಕಾಚಾರ್ಯರು ಅಭಿಮಾನ ಜಾಸ್ತಿ ತುಂಬಾ ಹೇಳಿದ್ದಾರೆ. ಎಲ್ಲಾ ಭಾಗವತ ಶ್ಲೋಕಗಳು ಅವ್ರಿಗಿದೆ, ಅಷ್ಟೆಲ್ಲ ಏನಿಲ್ಲ. ಭಾಗವತದಲ್ಲಿ 18,000 ಗ್ರಂಥಗಳಿದೆ ಅನ್ನೋದು ಮಾತ್ರ ಗೊತ್ತು, ಅದಕ್ಕಿಂತ ಹೆಚ್ಚಿಂದ ಏನಿಲ್ಲ. ಒಂದು ಗದ್ಯ ಇದೆ, ದೇವರನ್ನ ನೋಡಿದಾಗ ಒಂದು ಮಾತನ್ನ ಆಡ್ತಾರೆ. ನಾಭಿರಾಜ
ನಾಭಿರಾಜನ ಮನೆಯಲ್ಲಿ ಋಷಭ ಅಂತ ಭಗವಂತ ಅವತಾರ ಮಾಡಬೇಕಾಗಿತ್ತು. ಅವರು ದೇವರನ್ನ ನೋಡಿದಾಗ ಕೇಳಿದ್ರು, ಏನ್ ಬೇಕು ನಿಮಗೆ? ಅಥ ಕಥಂಚಿಕ್ಷುತ್ಪತನ ಜೃಂಭಣ ದುರವಸ್ಥಾನಾದಿಷು ವಿಭಷಾನಾಂನಃ ಶ್ರೀಮಚ್ಚರಣಾರವಿಂದ ಸ್ಮರಣಾಯ ಜ್ವರ ಮರಣ ದಶಾಯಾಮಪಿ ಸಕಲ ಕಲ್ಮಶ ನಿರಸನಾನಿ ತವ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು. ಭಗವಂತ ನಿನ್ನೇನೂ ಕೇಳೋದಿಲ್ಲ. ನಮ್ಮ ಅವಸ್ಥೆ ಹೇಗಾದ್ರೂ ಇರ್ಲಿ, ಚಳಿ ಇರ್ಲಿ, ಮಳೆ ಇರ್ಲಿ, ಗಾಳಿ ಇರ್ಲಿ, ಹಸಿವಿರ್ಲಿ, ಗ್ಯಾಸ್ ಇಂದ ಅವನು ತೇಗು ಬೀಳ್ತಾ ಇರ್ಲಿ, ಮೇಲಿಂದ ಬೀಳ್ತಾ ಇರ್ಲಿ, ಒಂದು ನಿನ್ನ ನಾಮ ನನ್ನ ನಾಲಿಗೆಯಲ್ಲಿ ಬರುವಂತೆ ಮಾಡು. ಯಾಕೆ? ಎಲ್ಲಾ ಪಾಪಗಳನ್ನ ದೂರ ಮಾಡುವ ತಾಕತ್ತು ಆ ನಾಮಕ್ಕೆ ಇದೆ ಅಂತ. ಇದು ಎಲ್ಲೋ ಸಂಸ್ಕೃತದಲ್ಲಿ ಇತ್ತು. ದಾಸರಂದ್ರು ಅದು ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ, ಎಲ್ಲರೂ ಭಾಗವತ ಕೇಳ್ತಾರೆ, ಇಲ್ಲಿ ಅರ್ಥ ಆಗತ್ತೆ ಇಲ್ಲಿ. ಅದಕ್ಕಂದ್ರು ನಾನು ಅದನ್ನ ತರ್ಜಮೆ ಮಾಡ್ತೇನೆ ಅಂತ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಯೊಳಿರಲಿ. ಯಾವಾಗ? ಎಲ್ಲ ಸುಖವಾಗಿ ತಿನ್ಕೊಂಡು ಉನ್ಕೊಂಡು ಇದ್ದಾಗ ನಾರಾಯಣ ಕೃಷ್ಣ ಅನ್ನೋದು ಅಲ್ಲ. ಕಷ್ಟದಲ್ಲಿರಲಿ, ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿಗೆಟ್ಟು ಇರಲಿ, ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ನಾರಾಯಣ. ಚಳಿ ಬಂದಾಗಲಿ, ಮಳೆ ಬಂದಾಗಲಿ, ಗಡಗಡ ನಡಗುತ್ತ ಇರುವಾಗಲಿ, ಹರಿನಾರಾಯಣ ದುರಿತ ನಿವಾರಣ, ಇರಳು ಹಗಲು ನಿನ್ನ ಸ್ಮರಣೆ ಮರೆಯದಂಗೆ. ಆ ಪದ್ಯವನ್ನೇ ಆಸ್ ಇಟ್ ಈಸ್ ಕನ್ನಡದಲ್ಲಿ ತರ್ಜಮೆ ಮಾಡಿಕೊಟ್ಟ ಪುಣ್ಯಾತ್ಮರು. ಇದು ದಾಸ ಸಾಹಿತ್ಯದಲ್ಲಿರುವಂತಹ ದೊಡ್ಡ ನಮ್ಮೆಲ್ಲರ ಭಾಗ್ಯ ಅನ್ಬೋದು. ಪ್ರಾಂತೀಯ ಭಾಷೆ ನಮ್ಮ ಅದರಲ್ಲೂ ಕನ್ನಡ ಭಾಷೆಯಲ್ಲಿ ತುಂಬಾ ಹರಿದಾಸರು ಬಂದು ಹೋಗಿದ್ದಾರೆ. ಇದೆಲ್ಲ ಸೇರೋದು ನಮ್ಮ ಶ್ರೀಪಾದರಾಜರು, ವ್ಯಾಸರಾಜರಿಗೆ ಈ ಕ್ರೆಡಿಟ್. ವ್ಯಾಸರಾಜರು ತಯಾರು ಮಾಡಿದ ಇಬ್ಬರು ದೊಡ್ಡ ದಾಸರು, ಒಂದು ಪುರಂದರದಾಸರು, ಇನ್ನೊಂದು ಕನಕದಾಸರು. ಕನಕದಾಸರ ಕೃತಿ ನೀವೆಲ್ಲ ಕೇಳಿದಿರಿ. ಇದನ್ನ ಮಂಗಲವನ್ನ ಹಾಡೋದು, ಮಹಾಭಾರತದ ಪ್ರಸಂಗವನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಅಂಧಕ ನನುಜನ ಕಂದನ ತಂದೆಯ ಕೊಂದನ ಶಿರದಲ್ಲಿ ನಿಂದವನ ಚಂದದಿ ಪಡೆದನ ನಂದನೆಯಳನು ಒಲವಿಂದದಿ ಧರಿಸಿದ ಮುಕುಂದನಿಗೆ ಮಂಗಳಂ ಜಯ ಮಂಗಳಂ. ಕೃಷ್ಣನಿಗೆ ಮಂಗಲ ಅಂದ್ರು, ಅಷ್ಟೇ ಹೇಳಬಹುದು. ಆದ್ರೆ ಬರೀ ಕೃಷ್ಣ ಅಲ್ಲ, ನಿಮ್ಗೊಂದಿಷ್ಟು ಮಹಾಭಾರತದ್ದು ಗೊತ್ತಾಗಲಿ. ಅಂಧಕ ನನುಜನ ಕಂದನ ತಂದೆಯ ಕೊಂದನ. ಪ್ರಾಯ ಅಂಧಕ ಅಂದ ಕೂಡಲೇ ಮಹಾಭಾರತದ ಪ್ರಜ್ಞೆ ಇದ್ದವರಿಗೆ ಅಂಧಕ ಅಂದ್ರೆ ಧೃತರಾಷ್ಟ್ರ ಅಂತ ಗೊತ್ತಾಗತ್ತೆ. ಅವನ ಅನುಜ, ಇದು ಮುಂಡಿಗೆ ಅಂತ. ಇದು ಕನಕದಾಸರು ಕೊಟ್ಟ ಒಂದು ಅದ್ಭುತತೆ. ಅಂಧಕನ ಅನುಜ ಅಂದ್ರೆ ಧೃತರಾಷ್ಟ್ರನ ಅನುಸರಿಸಿ ಹುಟ್ಟಿದವನು ಪಾಂಡುರಾಜ. ಅವನ ತಮ್ಮ ಧೃತರಾಷ್ಟ್ರನ ತಮ್ಮ ಪಾಂಡು. ಅವನ ಕಂದ, ಅವನ 5 ಜನ ಮಕ್ಕಳಿದ್ರು, ಇಲ್ಲಿ ರೆಲೆವೆನ್ಸ್ ಧರ್ಮರಾಜ. ಅವನ ಮಗನಾದವನು ಧರ್ಮರಾಜ. ಧರ್ಮರಾಜನ ತಂದೆ ಯಮಧರ್ಮರಾಜ. ಆ ಯಮಧರ್ಮ ತಂದೆಯ ಕೊಂದನ ಶಿರದಲ್ಲಿ ನಿಂದವನ. ಯಮಧರ್ಮರಾಜನನ್ನ ಕೊಂದದ್ದಂತೆ. ಎಲ್ಲಿ ಯಮಧರ್ಮರಾಜನನ್ನ ಕೊಲ್ಲೋದು? ಯಮಧರ್ಮರಾಜನೇ ಎಲ್ಲರನ್ನ ಕೊಲ್ಲೋದು. ಯಮನನ್ನ ಕೊಂದದ್ದು ಯಾರು ಅಂದ್ರೆ, ಈ ಪ್ರಸಂಗದಲ್ಲಿ ಮಾರ್ಕಾಂಡೇಯರನ್ನ ಕೊಲ್ಲಲಿಕ್ಕೆ ಯಮಧರ್ಮರಾಜ ಬರ್ತಾನೆ. ಅವರು ಶಿವನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಶಿವ, ನೀನೇ ನನ್ನನ್ನ ರಕ್ಷಣೆ ಮಾಡಬೇಕು. ನೃಕೊಂಡ ಋಷಿಗಳ ಮಕ್ಕಳು ಮಾರ್ಕಾಂಡೇಯರು ಅವರಿಗೆ ವಿಶೇಷವಾಗಿ ಆಶೀರ್ವಾದ ಮಾಡಿದ್ರು, ನೀನು ದೀರ್ಘಾಯು ಆಗುವಂತ. ಇವತ್ತು ನಮ್ಮಲ್ಲಿ ಆಯುಷ್ಯ ಹೋಮ ಮಾಡಬೇಕಾದ್ರೆ ಆಯುಷ್ಯ ಏನಾದರೂ ಕಡಿಮೆ ಇದೆ, ಇವ್ರಿಗೇನೋ ದುರಂತ ಆಗೋದಿದೆ ಅಂದ್ರೆ ಮಾರ್ಕಾಂಡೇಯರ ಹೋಮ ಮಾಡಿ ಅವರ ಮಂತ್ರವನ್ನ ಜಪ ಮಾಡಿ ಒಳ್ಳೇದಾಗತ್ತೆ ಅಂತ. ನಮ್ಮಲ್ಲಿ ಮಕ್ಕಳಿಗೆ ವರ್ಷದ ಹುಟ್ಟಿದಬ್ಬ ಅಥವಾ ನಮ್ಮ 60 ವರ್ಷದ್ದೋ 70 ವರ್ಷದ್ದೋ ಶಾಂತಿ ಅಂದ್ರೆ ಮಾರ್ಕಾಂಡೇಯರನ್ನ ಚಿಂತನೆ ಮಾಡ್ತೇವೆ. ಅವರಿಗೆ 6 ಕಲ್ಪ ಆಯುಷ್ಯ ಇತ್ತು. ಆ ಪುಣ್ಯಾತ್ಮರು 6 ಕಲ್ಪ ಕೊಡೋದು ಬೇಡ, ನಮಗೆ ಏನ್ ದೇವ್ರು ಕೊಟ್ಟಿಯಾನೋ ಅದನ್ನು ಕಿತ್ಕೊಳ್ಳದೆ ಇದ್ರೆ ಸಾಕು. ಈಗ ಏನು ಅಲಾಟ್ ಮಾಡಿಯಾನೆ ನಾವು ತುಂಬಾ ಕಳ್ಕೊಳ್ತೇವೆ.
ಶಾಸ್ತ್ರ ಹೇಳೋದು ಏನು ಅಂದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಹಿರಿಯರನ್ನ ತಿರಸ್ಕಾರ ಮಾಡಿದರೆ ಆಯುಷ್ಯ ಕಟ್ ಆಫ್ ಆಗ್ತಾ ಹೋಗತ್ತಂತೆ. ಈ ದೊಡ್ಡವರು ಬಂದಾಗ ಎದ್ದು ನಿಲ್ತೇವೆ, ಅದು ಕೋಡ್ ಆಫ್ ಕಾಂಡಕ್ಟ್ ಅಷ್ಟೇ ಅಲ್ಲ. ಉಪನಿಷತ್ತು ಹೇಳೋದೇನೆಂದ್ರೆ ಪ್ರಾಣಶಕ್ತಿ ಮೇಲೆ ಬರ್ತಿರತ್ತಂತೆ. ಎದ್ದು ನಿಂತಾಗ ಪ್ರಾಣಶಕ್ತಿ ಕೆಳಗೆ ಹೋಗತ್ತೆ. ದೇವರು ನಮಗೆ 80 ವರ್ಷ ಕೊಟ್ಟಿದ್ದ ಅಂದ್ರೆ ತುಂಬಾ ದೊಡ್ಡವರನ್ನ ತಿರಸ್ಕಾರ ಮಾಡಿದರೆ ತುಂಬಾ ಆಯುಷ್ಯ ಕಡಿಮೆ ಆಗತ್ತೆ. ಅದು ಕಡಿಮೆ ಆಗತ್ತೆ ಅನ್ನೋದನ್ನ ಎರಡು ರೀತಿಯಲ್ಲಿ ಕೂಡಿಸ್ಬೋದು. ಅದು ವೇಸ್ಟ್ ಆಗಿ ಹೋಗುತ್ತೆ. ಯಾವ ಸಾಧನೆ ಇಲ್ಲದೆ ಏನು ಮಾಡ್ದ, ತಿಂದ, ಉಂಡ, ಬಿದ್ಕೊಂಡ. ಇಷ್ಟಕ್ಕಾಗಿ ಏನು ದೊಡ್ಡ ಸಾಧನೆ ಇಲ್ಲ. ಅವ್ರ ದಿನ ಏನು ಮಾಡ್ತಾರೆ, ಬೆಳಗ್ಗೆ ಎದ್ಕೊಳ್ಳೆ ಚೆನ್ನಾಗಿ ತಿಂತಾರೆ, ಮತ್ತೆ ರಾತ್ರಿನೂ ಚೆನ್ನಾಗಿ ತಗೊಳ್ತಾರೆ, ಮಲ್ಕೋತಾರೆ. ಇಷ್ಟಲ್ಲ, ಏನಾದ್ರೂ ಒಂದಿಷ್ಟು ಸಾಧನೆ ಆಗ್ಬೇಕಲ್ಲ. ಅದನ್ನ ಕನಕದಾಸರಂದ್ರು, ಅಂಧಕ ನನುಜನ ಕಂದನ ತಂದೆಯ ಕೊಂದನ ಶಿರದಲ್ಲಿ ನಿಂದವನ. ರುದ್ರದೇವರ ಬಳಿಗೆ ಬಂದಾಗ ರುದ್ರದೇವರು ತ್ರಿಶೂಲವನ್ನ ಬಿಸಾಕದ್ರಂತೆ ಯಮಧರ್ಮರಾಜನಿಗೆ. ಆಗ ಯಮಧರ್ಮರಾಜ ಸತ್ತ ಅಂತಲ್ಲ, ಸೋತ ಅಂತ. ನಮ್ಮಲ್ಲೊಂದಿದೆ, ಸೋತರು ಸತ್ತಾಗೆ ಅಂತ. ನೀವೆಲ್ಲ ಕೇಳಿರೋ ಡೈಲಾಗೆ ಅದು. ಗೆದ್ದೋನ್ ಸೋತ, ಸೋತೋನ್ ಸತ್ತ ಅಂತ. ಇದು ಪ್ರಾಯ ಭೂತಯ್ಯನ ಮಗ ಅಯ್ಯೂನಲ್ಲಿರೋದು. ರೆಫರೆನ್ಸ್ ಅದು ಕೊಟ್ರೆ ಬೇಗ ತಲೆಗೆ ಬರುತ್ತೆ ಅಂತ. ಹಾಗಾಗಿ ಗೆದ್ದೋನ್ ಸೋತ, ಸೋತೋನ್ ಸತ್ತ ಅಂತ ಆಚಾರ್ಯರಂತಾರೆ. 4 ಬಗೆಯ ನಾಶ ಅಂತ ಹೇಳಬೇಕಾದ್ರೆ ನಾಶಶ್ಚತುರ್ವಿಧ ಪ್ರೋಕ್ತ ಅಂತ ಗೀತೆಗೆ ವ್ಯಾಖ್ಯಾನ ಮಾಡ್ತಾ ಮಧ್ವಾಚಾರ್ಯರಂತಾರೆ. 4 ಬಗೆಯ ನಾಶ: ಅನಿತ್ಯತ್ವಂ, ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ. ತುಂಬಾ ಮನುಷ್ಯನಿಗೆ ದುಃಖ ಬರೋದು ಅದು ಒಂದು ಸಾವಿದ್ದ ಹಾಗೆ ಅಂತ. ಸಿಕ್ಕಾಪಟ್ಟೆ ಅವರಿಗೆ ದುಡ್ಡಿಲ್ಲ, ಕಾಸಿಲ್ಲ, ದಿನಾ ಕಷ್ಟಪಡ್ತಾ ಇದ್ರೆ, ಸಾರ್ ಹೇಗಿದ್ದೀರಿ, ಏನೋ ಇನ್ನು ಯಾಕೋ ಯಮಧರ್ಮರಾಜಂಗೆ ನಾವು ಕಾಣಿಸ್ತಾ ಇಲ್ಲ, ಬದುಕಿದ್ದು ಸತ್ತಾಗಿದ್ದೀವಿ ಅಂತ. ಚೆನ್ನಾಗಿದ್ರೆ ಅಡ್ಡಿ ಇಲ್ಲ. ದಿನ ಬೆಳಗಾದ್ರೆ ಯಾರನ್ನೋ ಹೋಗಿ ಬೇಡೋದು ಮಾಡೋದು, ಹೀಗೆ ಅವಸ್ಥೆ ಇದ್ರೆ ಅದು ಬದುಕಿದ್ದು ಸತ್ತಂತೆ ಅಂತ ಯಮಧರ್ಮರಾಜನನ್ನ ತಿರಸ್ಕಾರ ಮಾಡಿದೆ. ಅಥವಾ ಶಾಸ್ತ್ರದಲ್ಲಿ ಹೇಳೋದು ಯಮಕ್ಕಾಲೋ ಮನುಷ್ಯಾಣ. ಯಮಧರ್ಮರಾಜ ನಮಗೆಲ್ಲ ಮೃತ್ಯು ಅಂತೆ. ಯಮನಿಗೆ ಮೃತ್ಯು ಯಾರು ಅಂದ್ರೆ ಸುದರ್ಶನ ಚಕ್ರಾಭಿಮಾನಿ, ಅವನಿಗೂ ಮೃತ್ಯು ರುದ್ರ ಅಂತ. ಹಾಗಾಗಿ ರುದ್ರದೇವರು ಯಮನನ್ನ ಸೋಲಿಸಿದರು. ಅದನ್ನ ಮುಂದೆ ಹೇಳ್ತಾರೆ, ಶಿರದಲ್ಲಿ ನಿಂದವನ ತಂದೆಯ ಕೊಂದವನ ಶಿರದಲ್ಲಿ, ಯಮನನ್ನ ದೂರ ಮಾಡಿದ ಶಿವನ ತಲೆಯಲ್ಲಿ ನಿಂದವನು ಅಂದ್ರೆ ಚಂದ್ರ ಅಂತ, ಚಂದ್ರಶೇಖರ ಅಂತ ಕರಿತೀವಿ. ಚಂದ್ರನನ್ನ ತಲೆಯಲ್ಲಿ ಧಾರಣೆ ಮಾಡಿದವರು ರುದ್ರದೇವರು. ಚಂದಾದಿ ಪಡೆದವನ ಇದು ಒಂದು. ನಂದನೆಯಳ ನಂತರದಲ್ಲಿ ಒಲುವಿದಂದದಿ ಧರಿಸಿದ ಮುಕುಂದಗೆ ಆ ಚಂದ್ರನ ನಂದನೆ, ಚಂದ್ರನನ್ನ ಮಗನನ್ನಾಗಿ ಪಡೆದವನು ಅಂದ್ರೆ ಸಮುದ್ರ ರಾಜ. ಸಮುದ್ರದಲ್ಲಿ ಹುಟ್ಟಿದ್ದು ಚಂದ್ರ. ಇಷ್ಟು ಹೇಳ್ತಾರೆ ಕನಕದಾಸರು. ನಿನಗೆ ಈ ನುಡಿ ಅರ್ಥ ಆಗ್ಬೇಕಾದ್ರೆ ಮಹಾಭಾರತ ಗೊತ್ತಿರಬೇಕು ಅಂತಾರೆ. ಚಂದ್ರನ ನಂದನನನ್ನಾಗಿ ಪಡೆದವನು ಸಮುದ್ರ. ಆ ಸಮುದ್ರದ ಮಗಳನ್ನ ಮದುವೆ ಆದವನು ಅಂದ್ರೆ ಸಮುದ್ರದ ಮಗಳು ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮಿಯನ್ನ ಮದುವೆ ಆದ ನಾರಾಯಣನಿಗೆ ಅಥವಾ ಕೃಷ್ಣನಿಗೆ ನಮಸ್ಕಾರ, ಮಂಗಲವಾಗಲಿ. ಇದು ಕನಕದಾಸರ ಸ್ಟೈಲು. ಅಂದ್ರೆ ನಿನಗೆ ಯಾವುದಾದ್ರೂ ಗೊತ್ತಾಗಬೇಕಾದರೆ ಒಂದಿಷ್ಟು ನಮ್ಮ ಶಾಸ್ತ್ರ ಗ್ರಂಥಗಳ ಪರಿಚಯ ಇರಲಿ ಅಂತ. ಸುಲಭವಾದದ್ದು ಮಾಡ್ಯಾರ, ಎಲ್ಲ ತುಂಬಾ ಕಷ್ಟದ್ದು ಮಾತ್ರ ಅಲ್ಲ. ನಮಗೆಲ್ಲ ಒಂದು ಭಯ ಅಂದ್ರೆ ಈಗ ಹೇಳಿದಂತೆ ಮರಣದ ಭಯ. ಅದು ತಪ್ಪಿಸ್ಕೊಳ್ಬೇಕು ಅಂದ್ರೆ ಏನಾದರೂ ಅವಕಾಶ ಇದೆಯಾ? ಯಮಧರ್ಮರಾಜ ತೊಂದರೆ ಕೊಡಬಾರದು ಅಂದ್ರೆ ಅದಕ್ಕೆ ಅಂತಾರೆ, ನೀವು ಹರಿಸ್ಮರಣೆ ಮಾಡಿದರೆ ಖಂಡಿತ ಇಲ್ಲ. ಷಷ್ಠಸ್ಕಂದ ಭಾಗವತದಲ್ಲಿ ಅನೇಕ ಮಾತುಗಳಿದ್ದಾವೆ. ಸುಲಭವಾಗಿ ಯಮನ ಕಾಟವನ್ನ ತಪ್ಪಿಸಿಕೊಳ್ಳಲಿಕ್ಕೆ ಇರುವ ಒಂದು ಔಷಧ ನಿರಂತರ ಭಗವಂತನ ನಾಮಸ್ಮರಣೆ. ನಾರಾಯಣ, ಕೃಷ್ಣ, ಗೋವಿಂದ, ಅನ್ನಿ ಅಂತಾರೆ. ಆ ಸ್ಮರಣೆಯನ್ನ ಮಾಡಿದವರಿಗೆ ಏನು ಮಾಡಲ್ಲ ಅಂತ ಪುಣ್ಯಕ್ಕೆ ಒಂದು ಪದ್ಯ ಇದೆ. ಅದು ಯಮಗೀತೆ ಅಂತ ಅದಕ್ಕೆ ಟೈಟಲ್. ಅದು ಆ ಪದ್ಯ ಬಂದು ವಿಷ್ಣು ಪುರಾಣದಲ್ಲಿ ಇರುವಂಥದ್ದದು. ಅದನ್ನ ಗರುಡ ಪುರಾಣದಲ್ಲೂ ಆ ಶ್ಲೋಕ ಇದೆ, ತುಂಬಾ ಪ್ರಸಿದ್ಧವಾದದ್ದು. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ಜಾನಕೀ ನಾಯಕಂ. ಇದು ಬಂದು ಯಮಗೀತೆ ಅಂತ ಟೈಟಲ್ಲು. ವಿಷ್ಣು ಪುರಾಣದಲ್ಲಿ ಬರುವ ಶ್ಲೋಕ, ಗರುಡ ಪುರಾಣದಲ್ಲೂ ಇದೆ. ಯಾರೋ ಪುಣ್ಯಾತ್ಮರು ಇದನ್ನ ಸಿನಿಮಾದಲ್ಲ ಹಾಕಿಬಿಟ್ಟಿದ್ದಾರೆ ಸದ್ಯ. ತುಂಬಾ ಜನ ಇದನ್ನ ಸಿನಿಮಾ ಹಾಡು ಅನ್ಕೊಂಡು ಹೇಳ್ತಾ ಇರ್ತಾರೆ. ಇದು ಬೇರೆ ಯಾವುದು ಹಿಂದಿ ಸಿನಿಮಾದಲ್ಲಿ ಪ್ರಸಿದ್ಧ ಇದೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ಗೋಪಿಕಾ ವಲ್ಲಭಂ. ಇದು
ಯಮಧರ್ಮರಾಜ ಹೇಳಿರೋದೇನೆಂದ್ರೆ, ಯಾರು ಈ ಶ್ಲೋಕವನ್ನ ಪಠನೆ ಮಾಡ್ತಾರೆ, ಯಾರು ಈ ಶ್ಲೋಕ ಪ್ರತಿಪಾದ್ಯನಾದ ದೇವರ ಸ್ಮರಣೆ ಮಾಡ್ತಾರೆ, ಅವರು ನನ್ನ ಮನೆಗೆ ಬರೋದು ಬೇಡ. ಇದು ಯಮಧರ್ಮರಾಜ ಹೇಳಿದ್ದು. ಅದನ್ನ ಕನಕದಾಸರು ಹೇಳ್ತಾರೆ, ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು ಕಟ್ಟು ಮಾಡಿದನಂತೆ ಯಮ ತನ್ನ ಪುರದಿ. ಯಮಧರ್ಮರಾಜ ಒಂದು ಅಮೆಂಡ್ಮೆಂಟೇ ತಂದೆಯಾನಂತೆ, ಯಾರನ್ನ ಮುಟ್ಟಬಾರದು. ತಿರುಮಣ್ಣು ಶ್ರೀ ಚೂರ್ಣ ಪೂರ್ಣ ದ್ವಾದಶ ನಾಮ ಸಿರಿ ತುಳಸಿ ವನಮಾಲೆ ಕೊರಳೊಳಗೆ ಇಪ್ಪವರ ತಿರುಮಂತ್ರ ತೀರ್ಥ ಪ್ರಸಾದಕ್ಕೆ ಒಳಗಾದವರ ತಿರುಪತಿಯ ಯಾತ್ರೆಯನ್ನು ಮಾಡಿದ ಮಹಾತ್ಮರನು ಮುಟ್ಟಬೇಡಿ. ಜೀವನದಲ್ಲಿ ಒಮ್ಮೆ ಆದರೂ ಬೆಟ್ಟ ಹತ್ತಿ ಹೋಗ್ಬೇಕು. ತಿರುಪತಿದು ಯಾತ್ರೆ ಅಂತ ಅದು ನಾವು ಹೇಳೋದಲ್ಲ, ಶಾಸ್ತ್ರದಲ್ಲಿ ಹೇಳಿದಂತೆ ಆಗಬೇಕು. ತಿರುಪತಿಗೆ ಬಹಳ ಜನ ಹೋಗಿ ಬರ್ತಾರೆ, ಅದು ಯಾತ್ರೆಕ್ಕಿಂತ ಪಿಕ್ನಿಕ್ ಆಗಿರುತ್ತೆ. 2 days ತಿರುಪತಿ ಪ್ರೋಗ್ರಾಮ್ ಅಂತ. ಅದಕ್ಕಿನ್ನ ಒಂದಿಷ್ಟು ಮೆಟ್ಟಲು ಹತ್ತುವವರ ಜೊತೆಯಲ್ಲಿ ಕಷ್ಟ ಆದರೂ ಒಮ್ಮೆ ಬೆಟ್ಟವನ್ನ ಕಷ್ಟಪಟ್ಟು ಹತ್ತಬೇಕು. ಇದೇನಾಗುತ್ತೆ, ಬೆಳಗ್ಗೆ 6 ಗಂಟೆಗೋ 6:30ಗೋ 1 day ಅಥವಾ 1.5 day ಕುಲಪತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಯಾತ್ರೆ ಅಂತ ಆಗಬೇಕಾದ್ರೆ ಅದು ಪಾತ್ರರ ಜೊತೆಯಲ್ಲೇ ಆಗ್ಬೇಕಂತ. ಇವತ್ತೇನಾಗಿದೆ, ನಾವೆಲ್ಲ ಯಾತ್ರೆಗೆ ಹೋಗ್ತೇವೆ, ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ, ದಯಮಾಡಿ ಯಾತ್ರೆಗೆ ಹೋಗಬೇಕಾದ್ರೆ ನಿಮ್ಮ ವ್ಯಾನಲ್ಲಿ ವಿಡಿಯೋವನ್ನ ಹಾಕೊಂಡು ಹೋಗ್ತೀರಿ, ಯಾವುದಾದ್ರೂ ಪುರಾಣ ಹಾಕೊಂಡು ಹೋಗಿ ಅಂತ. ಕಾರಣ ಏನು ಗೊತ್ತಾ, ನಾವು ಯಾವುದೋ ಸಿನಿಮಾನೋ ಇನ್ನೊಂದೋ ಸಾಮಾನ್ಯ ಯಂಗ್ ಎನರ್ಜೆಟಿಕ್ ಇದ್ದಾಗ ಇದು ಹಾಗೆ ಆಗತ್ತೆ. ಎಲ್ಲರಿಗೂ 25ನೇ ವರ್ಷಕ್ಕೆ ದೇವರ ಬಗ್ಗೆ ಜ್ಞಾನ ಬಾ ಅಂದ್ರೆ ಬರೋದು ಇಲ್ಲ. 25 ವರ್ಷಕ್ಕೆ ನಾವು ಹಾಗೆ ಇದ್ವಿ. ಅದು 40 ವರ್ಷ ಆದ್ಮೇಲೆ ಸಂಸಾರದಲ್ಲಿ ಒಂದೊಂದೇ ಏಟ್ ಇದ್ದಾಗ ಗೊತ್ತಾಗತ್ತೆ. ಅದು ಯಮಧರ್ಮರಾಜ ಒಂದೊಂದೇ ಸಮನ್ಸ್ ಕೊಡ್ತಾನಂತ. 40 ವರ್ಷಕ್ಕೆ ಚಾಲೀಸು, 50 ವರ್ಷಕ್ಕೆ ಆರ್ಥರೈಟಿಸು, ಕಾಲು ಮಡಿಸೋದು ಕಷ್ಟ, 60 ವರ್ಷಕ್ಕೆ 3 ಬ್ಲಾಕ್, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ 3 ಬ್ಲಾಕ್ ಅಂತ. ಆ ಒಂದೊಂದೇ ಸಂಸಾರದಲ್ಲಿ ಸ್ವಲ್ಪ ಬಿಸಿ ತಟ್ಟಿದಾಗ ನಾರಾಯಣ ಕೃಷ್ಣ ಅಂತೀವಿ. ಈ ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದಾಗ ಆಗೋದಿಲ್ಲ. ಆದರೆ ದಯಮಾಡಿ ಅವ್ರು ಹೇಳೋದೇನೆಂದ್ರೆ, ನಮ್ಮ ಮನಸ್ಸಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಶ್ರೀನಿವಾಸನನ್ನ ನೋಡ್ಲಿಕ್ಕೆ ನಾವು ಹೋದಾಗ ಅದರ ಹಿಂದೆ ಯಾವುದು ನಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ರೆಕಾರ್ಡ್ ಆಗಿರತ್ತೋ ಅದೇ ಕಾಣತ್ತಂತೆ. ಇಲ್ಲಿಂದ ನಾನು ಯಾವುದೋ ಒಂದು ಸಿನಿಮಾ ನೋಡಿಕೊಂಡು ಹೋದ್ರೆ ಆ ಶ್ರೀನಿವಾಸನ್ ನೋಡಿದಾಗ ಹೀರೋನೇ ಅಲ್ಲಿ ಕಾಣ್ತಾನೆ. ಇಲ್ಲಿಂದ ಅಲ್ಲಿ ಹೋಗಿ ಆ ಹೀರೋ ನೋಡ್ಕೊಂಡ್ ಬರ್ಲಿಕ್ಕೆ ಝೀರೋ ಆಗಿ ಬರೋದಕ್ಕಿನ್ನ ಯಾವ್ದಾದ್ರು ಪುರಾಣ ಶ್ರೀನಿವಾಸ ಕಲ್ಯಾಣದ ಆ ಒಂದು ಇವೆಂಟ್ ಅಲ್ಲಿ ಅಷ್ಟಕ್ಕೆ ಮಾತ್ರ ಯಾವಾಗಲೂ ಕೇಳೋದು ಒಳ್ಳೇದು. ಕಡೆ ಪಕ್ಷ ಆಗಾದ್ರೂ ಕೇಳಿ, ಇಲ್ಲ ಅಂದ್ರೆ ಅಲ್ಲೇ ಅದು ಇನ್ನೇನೇನೋ ನಮ್ಮ ಅಸಂಪ್ಷನ್ಸ್ ಇರತ್ತೆ. ಇದರ ಜೊತೆಯಲ್ಲಿ ಇನ್ನೂ ಕೆಲವರು ಆ ತಿರುಪತಿ ತಿಮ್ಮಪ್ಪ ನೋಡು ಅಂದ್ರೆ ಪೂಜಾರು ನೋಡ್ಕೊಂಡ್ ಬಂದಿರ್ತಾರೆ. ಇದು ಕನಕದಾಸರು ಕೆಲವು ಕೃತಿಗಳಲ್ಲಿ ಅಂತಾರೆ, ನಮ್ಮ ಅವಸ್ಥೆ ಹೇಗಾಗಿದೆ ಅಂದ್ರೆ, ಈ ಬೇರೆ ಜನ್ಮಗಳೆಲ್ಲ 84 ಲಕ್ಷ ಯೋನಿ ದಾಟಿ ಬಂದ ಮೇಲೆ ಈ ಶರೀರ ತಾನಲ್ಲ ತನ್ನದಲ್ಲ. ತುಂಬಾ ಅದ್ಭುತ ಕೃತಿ ಅದು. ಏಸು ಕಾಯಂಗಳ ಕಳೆದು 84 ಲಕ್ಷ ಯೋನಿ ದಾಟಿ ಬಂದ ಮೇಲೆ ಈ ಶರೀರ ತಾನಲ್ಲ ತನ್ನದಲ್ಲ, ಮುಂದೆ ಬಾಹೋದಲ್ಲ, ದಾಸನಾಗು ವಿಶೇಷನಾಗು. ತುಂಬಾ ಅದ್ಭುತ ಕೃತಿ. ಈ ಬೇರೆ ಬೇರೆ ಯೋನಿಗಳಲ್ಲಿ ಯೋನರಿಯೋ ಏನೇನಾಗಿ ಹುಡ್ತೀವೋ ಗೊತ್ತಿಲ್ಲ. ಇವೆಲ್ಲ ಹೇಗೆ ಅಂದ್ರೆ, ತಿರುಪತಿಯ ಜನರಲ್ ಕ್ಯೂನಲ್ಲಿ ಕೂಡಿಸಿರ್ತಾರಲ್ಲ, ಅಲ್ಲೆಲ್ಲ ನಮ್ಮನ್ನು ಕೂಡಾಕಿರ್ತಾರೆ. ಕೂಚೋಂಡಿ ಅಲ್ಲಿ ಗಡಿಬಿಡಿನೇ ಮಾಡಲ್ಲ, ಒಂದು ಚೂರು ಅವಸರ ಮಾಡಲ್ಲ. ಕೂಚೋಂಡಿ ನಿಧಾನಕ್ಕೆ ಬರ್ತೀವಿ. ಅಂತೂ ಆ ಗರ್ಭಗುಡಿ ಹತ್ರ ಬರ್ತೀವಿ, ಗರುಡ ದೇವರ ಹತ್ರ. ಅಲ್ಲಿ ಬಂದ ಕೂಡಲೇ ಪೋಂಡಿ ಅಂತ ಹೇಳಿ ಇಟ್ಬಿಡ್ತಾರೆ. ಅಲ್ಲಿ ತುಂಬಾ ಅಲರ್ಟ್ ಆಗಿರ್ಬೇಕು. ಅಲ್ಲಿ ಯಾಮಾರಿದ್ರೆ ಪೋಂಡಿ ಅಂತ ಬಂದ, ಆಮೇಲೆ ತಿಮ್ಮಪ್ಪ ಎಲ್ಲಿ ಎಂದ ಯಾರೋ ಆಚೆ ಬಂದು, ಅಲ್ಲಿ ಅವನು ಕೆಲಸದವನಿದ್ದ, ಈ ಕಡೆ ನಾಡು ಚೂಡು ನಾಯನ ಅಂತ. ಅಲ್ಲೋ ದೇವರನ್ನ ನೋಡ್ಲಿಲ್ವ, ನಾ ಇನ್ನೂ ದೇವರನ್ನ ನೋಡ್ಲಿ. ನಮ್ಮ ಮನುಷ್ಯ ಜನ್ಮ ಅನ್ನೋದು ಗರ್ಭಗುಡಿಯಲ್ಲಿ ದೇವರನ್ನ ನೋಡ್ಲಿಕ್ಕೆ ಬಿಟ್ಟ ಆ ಕ್ಷಣ ಅಂತೆ. ಇದು ಇರೋದೇ ಒಂದು 100 ವರ್ಷ. 100 ವರ್ಷ ಗ್ಯಾರಂಟಿ ಇಲ್ಲ. 80 ವರ್ಷ ಅಂತ ಇಟ್ಕೊಳ್ಳುವ. 80 ವರ್ಷದಲ್ಲಿ 50 ವರ್ಷ ನಿದ್ದೆಗೆ ಹೋಗುತ್ತೆ ಪ್ರಾಯ. ಕೆಲವರು ಅನ್ಬೋದು, ನಾವು ನಿದ್ದೆಗಿದ್ದೆ ಏನ್ ಮಾಡಲ್ಲ. ನಿದ್ದೆ ಮಾಡಲ್ಲ ಸರಿ,
ಆದರೆ ಎದ್ದಾಗ ನೀನೇನು ದೇವ್ರ ಬಗ್ಗೆ ವಿಚಾರ ಮಾಡ್ತೀಯಾ? ಏನಿಲ್ಲ, ಏನೋ ಹರಟೆ ಹೊಡಿತಾ ಇರ್ತೀವಿ. ಇನ್ನು ಕೆಲವರು 2-3 ಬಕೀಟು ಟೀ ಮಾಡಿಸ್ಕೊಂಡು ರಾತ್ರೆಲ್ಲ ಮ್ಯಾಚ್ ನೋಡ್ತಾ ಇರ್ತಾರೆ. ಅದಕ್ಕಿಂತ ಇನ್ನು ಹೆಚ್ಚಿಂದ ಏನು ಮಾಡೋದಿಲ್ಲ. ನಿದ್ರಯ ಹ್ರಿಯತೆ ನಕ್ತಂ ವ್ಯವಾಯೇನ ನವಂಬಯ ದಿವಾಚ ಅರ್ಥೇಹಯ ಪುಂಸಾಂ ಕುಟುಂಬ ಭರಣೇನವ. ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಯಾರು ಶಾಸ್ತ್ರ ಗ್ರಂಥಗಳನ್ನ ಪುರಾಣ ಪ್ರವಚನವನ್ನ ಕೇಳಿದ್ದಾರೆ, ಅದೊಂದು ದುರಂತ ರೀ. ನೀವು ನಿದ್ದೆನೇ ಬರಲಿಲ್ಲ ಅಂದ್ರೆ ಒಂದು ರಾಮಾಯಣದ್ದೋ ಭಾಗವತದ್ದು ಪುಟ್ಟ ಪುಸ್ತಕ ಇಟ್ಕೊಳ್ರಿ, 2 ನಿಮಿಷಕ್ಕೆ ಪುಸ್ತಕ ಆ ಕಡೆ, ನೀವು ಈ ಕಡೆ. ನಿಮಗಾಗತ್ತೋ ಬಿಡತ್ತೋ, ನನಗಂತೂ ಆಗಿದೆ. ಈ ಅವಸ್ಥೆ ಆಗತ್ತೆ. ಅದು ದೇವರಲ್ಲಿರುವ ತಾಕತ್ತು. ನಿದ್ದೆ ಕೊಡೋನು ಅವನೇ ಅಲ್ವಾ, ಅದಕ್ಕೆ ಆ ಪುಸ್ತಕ ನಿದ್ದೆ ಕೊಡತ್ತೆ. ಬೇರೆ ಇನ್ಯಾವ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೇವೆ. ಹಾಗಾದ್ರೆ ತಿರುಪತಿಯ ಭಗವಂತನ ದರ್ಶನಕ್ಕೆ ಬಂದಾಗ ತುಂಬಾ ಅಲರ್ಟ್ ಆಗಿರ್ಬೇಕು. ಆ ರ್ಯಾಂಪ್ ಮೇಲೆ ಹೋಗ್ಬೇಕಾದ್ರೆ ತಿಮ್ಮಪ್ಪನನ್ನ ನೋಡ್ತಾ ಹೋಗ್ಬೇಕೇ ವಿನಃ ಏನ್ ನೋಡಿದ್ರಿ ಪೂಜಾರಿ ಹೇಗಿದಾರೋ ಏನೋ, ನಮ್ ಕೋಟೆ ಶ್ರೀನಿವಾಸ ದೇವ್ರ ಪೂಜಾರೆ ಇಷ್ಟಗಲ ನಾಮ ಇಟ್ಕೊಂಡಿರ್ತಾರೆ, ಇವ್ರು ಹೇಗೆ ಹಚ್ಕೋತಾರೆ ಅಂದ್ರೆ ಪೂಜಾರು ಆಚೆನೂ ಬರ್ತಾರೋ ನೋಡಬಹುದು, ತಿಮ್ಮಪ್ಪ ಆಚೆ ಬರಲ್ಲ. ಹಾಗೆ ನಿನಗೆ ಈ ಮನುಷ್ಯ ಜನ್ಮ ಮತ್ತೆ ಮತ್ತೆ ಬರೋದಿಲ್ಲ. ಬಂದಾಗ ನೀನು ಸಾಧನೆ ಮಾಡಿಕೋ. ತಿರುಮಣ್ಣು ಶ್ರೀಚೂರ್ಣ ಪೂರ್ಣ ದ್ವಾದಶ ನಾಮ ಸಿರಿ ತುಳಸಿ ವನಮಾಲೆ ಕೊರಳೊಳಗೆ ಇಪ್ಪವರ ತಿರುಮಂತ್ರ ತೀರ್ಥ ಪ್ರಸಾದಕ್ಕೆ ಒಳಗಾದವರ ಮುಟ್ಟಬೇಡಿ. ಇಲ್ಲ ನಾನು ದರಿದ್ರ, ನನಗೆ ತೊಂದರೆ ಕೊಡ್ತಾರ. ದೇವರಲ್ಲಿ ದಾರಿದ್ರ್ಯ ಬಡತನ ಈ ಕ್ರೈಟೀರಿಯಾಸ್ ಅಲ್ಲೇ ಅಲ್ಲ. ಬಡವನಾಗಲಿ ಅವನು ಬಲ್ಲಿದನು ಆಗಲಿ, ಕಡುಮೂರ್ಖ ಘೋರ ಪಾತಕಿಯೂ ಆಗಲಿ, ನುಡಿ ನುಡಿಗೆ ಮಾಧವನ ಬಿಡದೆ ಕೊಂಡಾಡುವನ ಗೊಡವೆ ಬೇಡೆಂದ ಯಮ ತನ್ನ ದೂತರಿಗೆ ಮುಟ್ಟಬೇಡಿ ಮುಟ್ಟಬೇಡಿ. ಮುರಹರನ ದಾಸರನು ಕಟ್ಟು ಮಾಡಿದನಂತೆ ಯಮ ತನ್ನ ಪುರದಿ. ಅವನು ಬಡವನಾಗಲಿ ಬಲ್ಲಿದಾಗಲಿ ನೀನು ಭಗವಂತನ ಸ್ಮರಣೆ ಮಾಡಿದ್ಯಾ, ನೀನು ನನ್ನ ಮನೆಗೆ ಬರಬೇಡ. ವಾಸುದೇವ ಎಂಬ ವಾಕ್ಯವನ್ನು ಪಠಿಸುವರ ಬೇಸರದ ಹರಿಧ್ಯಾನದೊಳಗೆ ಇಪ್ಪವರ ವಾಸುಕೀಶಯನ ಕಾಗಿನೆಲಯಾದಿ ಕೇಶವನ ದಾಸರ 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 ದಾಸರಂತೆಂಬುವರ. ದೇವರ ದಾಸ ಅಲ್ಲ, ದೇವರ ದಾಸರ 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 ದಾಸ. ಏನು ಕನಕದಾಸರ ಚಿಂತನೆ. ಅವರು ಅದು ಕೃತಿಯನ್ನು ಮಾಡ್ಯಾರ. ದಾಸ ದಾಸರ ಮನೆಯ ದಾಸಾನು ದಾಸ. ನಮಗೆ ಇನ್ನೊಬ್ಬ ನಿಯಾಮಕ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಸಂಕೋಚ. ಸರ್ ನಿಮ್ಮ ಮೇಲೆ ನಿಮ್ ಬಾಸ್ ಇದಾರಲ್ಲ, ಇದಾರೆ ಸರ್, ಅವ್ರಿಗೇನು ಬರಲ್ಲ, ಸರಿ ಅವ್ರಿಗೆ ಬೇಜಾರಾಗತ್ತಲ್ಲ, ಅದಕ್ಕೆ ಅವ್ರಿಗೊಂದು ನಮಸ್ಕಾರ ಹಾಕ್ತೇನೆ ಅಂತ. ನಮ್ ಕನಕದಾಸರಂದ್ರು, ನೀನು ಎಲ್ಲಿವರೆಗೂ ದಾಸ ಅನ್ನುವ ಎಚ್ಚರಿಕೆ ನಿನಗೆ ಬರೋದಿಲ್ಲ ಅಲ್ಲಿವರೆಗೂ ದೇವರು ನೀನು ನೋಡೋದಿಲ್ಲೋ. ನಮ್ಮ ದೇವರಿಗೆ ತುಂಬಾ ಇಷ್ಟ ಉಪಾಸನೆ. ಅಪ್ಪ ನೀನು ಈಶ, ನಾನು ದಾಸ. ಅದು ನಮಗೆ ಬರೋದೇ ಇಲ್ಲ. ಒಳಗೆ ಭ್ರಮೆ ಇದೆ, ದೇವ್ರನ್ನ ಒಂದ್ ಕೈ ನೋಡ್ಕೋತೀನಿ ಅಂತ. ಏನು ದೇವ್ರನ್ನ ನೋಡ್ಕೋಬಹುದು. ಹೀಗಾಗಿ ಕನಕದಾಸರ ಕೃತಿಗಳಲ್ಲಿ ತುಂಬಾ ಅಪೂರ್ವವಾದ ಸಂಗತಿಗಳನ್ನ ಅವರು, ಮುಂಡಿಗೆಗಳನ್ನ, ಈ ಕೃಷ್ಣ ಚೇಷ್ಟೆಯನ್ನ ಮಾಡಿದಾಗ ಒಂದು ಮುಂಡಿಗೆಯನ್ನ ಮಾಡಿದ್ದಾರೆ. ವ್ಯಾಸರಾಜರು ಪೂಜೆ ಮಾಡಬೇಕಾದ್ರೆ ಕೈಯಲ್ಲಿ ಒಂದು ಪ್ರತಿಮೆಯನ್ನ ಇಟ್ಕೊಂಡಿದ್ರಂತೆ. ಎಲ್ಲ ವಿದ್ವಾಂಸರನ್ನ ಕೇಳಿದ್ರು ಏನಿದೆ, ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ಕನಕದಾಸರು ಮಾತ್ರ ಏನು ಅವರಿಗೆ ಇದ್ದ ದೇವರು ಕೊಟ್ಟ ಜ್ಞಾನ, ಬರೀ ವಾಸುದೇವ ರೂಪಿ ಪ್ರತಿಮೆ ಅಲ್ಲ, ಈತನೀಗ ವಾಸುದೇವನು ಅಂತ ಒಂದು ಕೃತಿಯನ್ನ ಮಾಡಿ ದೇವರ ಚಿಂತನೆಯನ್ನ ಹೇಳಿದ್ದಾರೆ. ಮತ್ತೆ ನರನ ಸುತನ ಯಾರವನು ಅದನ್ನ ಮುಂಡಿಗೆ ಅಂತಾನೆ ಮಾಡಿದ್ದಾರೆ. ಸುಲಭವಾದ ಕೃತಿಗಳು. ದೇವರನ್ನ ನಾವು ಪಾದದಿಂದ ಹಿಡಿದು ಚಿಂತನೆ ಮಾಡಬೇಕು. ದೇವರ ಪಾದ ಹೇಗಿದೆ ಅಂದಾಗ ಆ ಪಾದದಿಂದ ಆದ ಕೆಲವು ಮಹಿಮೆಗಳ ಚಿಂತನೆಯನ್ನ ಮಾಡಲಿಕ್ಕೆ ಒಂದು ಪುಟ್ಟ ಕೃತಿಯನ್ನ ಮಾಡಿದ್ದಾರೆ. ಭಜಿಸಿ ಬದುಕೆಲೋ ಮಾನವ. ಎಂಥ ಪಾದ ದೇವರದು. ಶಿಲೆಯಾದ ಹಲ್ಲೆಯನು ಶುದ್ಧ ಮಾಡಿದ ಪಾದ. ರಾಮಾಯಣವನ್ನ ಕೊಟ್ರು. ಅಹಲ್ಯೆಯನ್ನ ಉದ್ಧಾರ ಮಾಡಿದ ಪಾದ. ಶಿಲೆಯಾದ ಹಲ್ಲೆಯನು ಶುದ್ಧ ಮಾಡಿದ ಪಾದ. ಒಲಿದು ಪಾರ್ಥನ ರಥವ ತುಳಿದ ಪಾದ. ಕಲಿಸು ಯೋಧನನ ಓಲಗದಿ ಕೆಡುಹಿದ ಪಾದ. ಕಲಕಿ ಕಾಳಿಂಗನ ಮೆಟ್ಟಿ ತುಳಿದ ಪಾದವನು ಭಜಿಸಿ ಬದುಕೆಲೋ ಮಾನವ.
ಸುಂದರವಾದ ಆ ಎಲ್ಲ ಚಿತ್ರಣಗಳು ತಲೆ ಮುಂದೆ ಬರಬೇಕು. ಕಾಳಿಂಗ ಮರ್ದನ ಕೃಷ್ಣ ಅದನ್ನ ತುಂಬಾ ಚೆನ್ನಾಗಿ ಕವಿಗಳು ದಾಸರು ಎಲ್ಲ ವರ್ಣನೆ ಮಾಡ್ಯಾರ. ಕಾಳಿಯನಾಗನ ಮೇಲೆ ನರ್ತನ ಮಾಡಿದ್ದು ಅದು ತುಂಬಾ ಸಂತೋಷವೇ. ಯಾಕೆಂದ್ರೆ ನಿಮ್ಮ ಮಕ್ಕಳು ಒಂದು ಸ್ಕೂಲ್ ಡೇನಲ್ಲಿ ಗ್ರೂಪ್ ಡ್ಯಾನ್ಸ್ಗೆ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ತಂದೆ ತಾಯಿಗೆ ಎಷ್ಟು ಆನಂದ. 2 ತಿಂಗಳು ಎಲ್ಲ ಪ್ರೋಗ್ರಾಮ್ ಬಿಟ್ಬಿಟ್ಟಿರ್ತಾರೆ, ನಾವೆಲ್ಲೂ ಹೊರಗೆ ಬರಲ್ಲ ಮಾಡಲ್ಲ. ಯಾಕೆ ಅಂದ್ರು ಡ್ಯಾನ್ಸ್ ಇದೆ ಅಂತ. ನಿಮಗ ಅಂದ್ರು, ನಮಗಲ್ಲ ರೀ, ನಮ್ಮ ಮಗುಗಿದೆ ಅಂತ. ಆ ಮಗು ಡ್ಯಾನ್ಸ್ ಮಾಡ್ಲಿಕ್ಕೆ ಇವರು ಸೀರಿಯಸ್ ಆಗಿ ಇವ್ರು ಪ್ರಾಕ್ಟೀಸ್ ಮಾಡಿ ಆ ಮಗು ಬೇಡ ಅಂತಿರತ್ತೆ. ಸುಮ್ಮನಿರು, ಈಗಿಂದ ಕುಣಿದ್ರೇನೆ ಮುಂದೆ ಕುಣಿಸ್ಲಿಕ್ಕೆ ಆಗೋದು ಅಂತ. ಹೀಗೆಲ್ಲ ಅವರ ಭಾವನೆಗಳಿರ್ತಾವೆ. ಸೊ ಇದು ಎಲ್ಲರದು, ಹೇಳುವ ಆಚಾರ್ಯರದು ಎಲ್ಲ ಕೇಳೋರ್ದು ಎಲ್ಲರದು. ಸರ್, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಾವೆಲ್ಲರೂ ಮನುಷ್ಯರೇ. ಸುಪ್ತ ಪ್ರಜ್ಞೆಯಲ್ಲಿ ನಮ್ಮದೇ ಆದ ಪ್ರತಿಯೊಬ್ಬರ ಇನ್ಸ್ಟಿಂಕ್ಟ್ಗಳಿರತ್ತೆ. ಕೆಲವರು ಜಾಸ್ತಿ, ಕೆಲವ್ರದ್ದು ಕಡಿಮೆ ಇರಬಹುದು. ಸೊ ಮನುಷ್ಯನ ಸ್ವಭಾವ. ನಮ್ಮ ಮಕ್ಕಳು ಏನಾದರೂ ಚೂರು ಪಾರು ಮಾತಾಡಿದ್ರೆ ಎಷ್ಟು ಆನಂದ ಅದು. ಇದನ್ನೆಲ್ಲ ಭಾಗವತದಲ್ಲಿ ಹೇಳಿದ್ದಾರೆ. ಮನುಷ್ಯ ಯಾಕೆ ತುಂಬಾ ಹಾಳಾಗೋದು ಅಂದ್ರೆ ಆ ಮಕ್ಕಳು ಹೆಂಡತಿ ಅವ್ರ ಮಾತು ಕೇಳ್ತಾ ಆ ಮಗು ಏನಾದ್ರೂ ತೊದಲು ನುಡಿ ಆಡಿದ್ರೆ ಏನು ಆನಂದವೋ. ಸುಹೃಸ್ವತ ಸ್ನೇಹ ವಶ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ. ಅದು ಮುದ್ದಾಗಿ ಮಾತಾಡುತ್ತೆ, ಏನು ಅರ್ಥವೇ ಆಗಲ್ಲ, ಆದ್ರೂ ಎಷ್ಟು ಆನಂದ. ಎಷ್ಟು ಮುದ್ದಾಗಿ ಮಾತಾಡುತ್ತೋ ನಮ್ಮ ಮಗು. ಏನನ್ನತ್ತೆ ಒಂದು ಅರ್ಥ ಆಗಲ್ಲ, ಆದ್ರೂ ಮಾತಾಡ್ತಾನೇ ಇರತ್ತೆ ಅಂತೀವಿ. ದಿಸ್ ಇಸ್ ದ ಫ್ಯಾಕ್ಟ್. ಇದು ಅದು ಏನು ಹೇಳುತ್ತೋ ಏನು ಬಿಡುತ್ತೋ ಆದ್ರೂ ಬಂದವ್ರ ಮುಂದೆ ಹೇಳಿಸ್ತೀವಿ. ಯಾರು ದೊಡ್ಡವ್ರು ಬಂದಾಗೆಲ್ಲಮ್ಮ ಅವ್ರ ಮುಂದೆ ನೀನು ಆ ನಕ್ಷತ್ರ ಮಾಲಿಕೆ ಹೇಳು ಅಂತ. ಇವ್ರಿಗೆ ಆಶ್ಚರ್ಯ, ಕಾನ್ವೆಂಟಲ್ಲಿ ನಕ್ಷತ್ರ ಮಾಲಿಕೆ ಯಾವ್ದು ಹೇಳ್ಕೊಡ್ತಾರೆ? ಅದು ಹೇಳುತ್ತೆ 5 ನಿಮಿಷ ಬಿಟ್ಟು. ಸುಮ್ಮನೆ ಹೇಳೋದಿಲ್ಲ ಈಗಿನ ಮಕ್ಕಳು. ಲಂಚ ಕೊಟ್ರೆ ಹೇಳೋದು. ಅದಕ್ಕೆ ಲಂಚ ಯಾವುದು 5 ಸ್ಟಾರು ಅದು ಇದು ಕೊಟ್ಟು ಎಲ್ಲಮ್ಮ ಹೇಳು ಅಂದ್ರೆ ಅದು ಶುರು ಮಾಡ್ತು, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತ. ಇವ್ರು ಕೇಳಿದ್ರು ಇದ್ಯಾವ ದಾಸರು ಮಾಡಿದ್ದು? ಇದು ವೆಸ್ಟರ್ನ್ ದಾಸರು ಅಂತ. ಆ ಕಡೆ ಅವರು ಜೇಮ್ಸ್ ವಿಠಲ್ ಅಂತ ಹೇಳಿ ಅವ್ರಿಗೆ ವಿಠಲ್ ಅಂತ ಸೇರಿಸೋದು. ಇದು ಪ್ರಾಯ ನಿಮ್ಮೆಲ್ಲರ ಹಣೆ ಬರಹ ಅಂತಾರೆ ದಾಸರು. ಇದನ್ನ ಪುರಂದರದಾಸರು ಅಂತ ಕೃತಿಯಲ್ಲಿ ಅಂತಾರೆ, ನೀನೇನು ದೊಡ್ಡ ಸಾಧನೆ ಮಾಡಿದೆ? ದೊಡ್ಡ ಮನೆಯ ಕಟ್ಟಿ ಅದರಲ್ಲಿ ಮಡದಿಯ ತಂದಿಟ್ಟಿ, ಆಕೆಗೆ ಒಂದು ಕೂಸನು ಕೊಟ್ಟಿ, ಅದರ ಮೇಲೆ ನೀನು ಮನಸ ನಿಟ್ಟಿ, ಯತರ ಕಟಿಪೀಟಿ ಒಂದಿನ ಹೋಗ್ತಿದಿ ಲಟಿಪಾಟಿ. ಇಷ್ಟೇ ರೀ ನಾವು ಬಂದದ್ದು. ಯಾಕೆ ಬಂದ್ವಿ ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಕುರುಡು ನಾಯಿತ ಸಂತೆಗೆ ಬಂತಂತ, ಅದು ಏತಕ್ಕೆ ಬಂತಂತ ಗೊತ್ತಿಲ್ಲ. ಪುರಂದರದಾಸರು ಈಗ ಇದ್ದಿದ್ರೆ ಸ್ಟ್ರೈಕ್ ಮಾಡ್ತಾ ಇದ್ರಲ್ಲ, ಏನಿದು ನಮ್ಮನ್ನು ಕುರುಡು ನಾಯಿ ಅಂತ ಇದ್ದೀರಿ ಹಾಗೆ ಹೀಗೆ ಅಂತ. ಅವ್ರು ಇಲ್ಲೇ ಇಲ್ಲ, ಸದ್ಯ ಈಗ ಯಾರು ಅನ್ನೋರಿಲ್ಲ. ಕನಕದಾಸರು ಅಂತಾರೆ ದೇವರ ಬಗ್ಗೆ, ಆ ಕಾಳಿಂಗಮರ್ದನ ಕೃಷ್ಣನ ಬಗ್ಗೆ ಅದ್ಭುತವಾದ ಚಿಂತನೆ. ಕೃಷ್ಣ ಕಾಳಿಯನಾಗನ ಮೇಲೆ ನರ್ತನ ಮಾಡಿದ, ಭಾಗವತದಲ್ಲಿ ಇರುವ ಪ್ರಸಂಗ. ಆಗ ಭಾಗವತದಲ್ಲಿ ಬ್ರಹ್ಮಾದಿಗಳೆಲ್ಲ ಬಂದ್ರು ಅಂತ ವಾದಿರಾಜರು ಒಂದು ಸುಂದರವಾದ ಚಿತ್ರಣವನ್ನ ಕೊಡ್ತಾರೆ. ಆ ನರ್ತನ ಮಾಡಬೇಕಾದ್ರೆ ಪಕ್ಕವಾದ್ಯ ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಬ್ರಹ್ಮದೇವರಂದ್ರು, ಸ್ವಾಮಿ ನಾನು ಪಕ್ಕವಾದ್ಯವನ್ನು ನುಡಿಸ್ತೇನೆ, ನಾನು ಫೀಸ್ ಕೊಡಲ್ಲ ಅಂದ ದೇವರು. ಫೀಸ್ ಬೇಡ, ಆಪರ್ಚುನಿಟಿ ಕೊಡು ಸ್ವಾಮಿ. ಸರಿ, ಏನ್ ಮಾಡ್ತೀನಿ ನೀನು? ನಾನು ಮೃದಂಗವನ್ನ ಬಾರಿಸ್ತೇನೆ. ಓಕೆ. ವಾಯುದೇವರಂದ್ರು, ಸ್ವಾಮಿ ನಾನು ಗಾನವನ್ನ ಮಾಡ್ಲಾ? ಓಕೆ, ನೀನು ಗಾನವನ್ನ ಮಾಡು. ರುದ್ರದೇವರು, ನಾನೇನ್ ಮಾಡ್ಲಿ ಅಂದ್ರು. ನೀನೇನ್ ಮಾಡೋದು ಬೇಡಪ್ಪ, ಸುಮ್ಮನೆ ನೋಡು ಅಂದ್ರು. ಇಲ್ಲ ಇಲ್ಲ, ನಾನು ಏನಾದ್ರೂ ಮಾಡ್ತೇನೆ. ಸರಿ, ನೀ ಏನ್ ಮಾಡ್ತಿ? ತಾಳ ಹಾಕ್ತೀನಿ. ಆದ್ರೆ ಒಂದು ಹೇಳೋದು, ದೇವ್ರು ನಿನ್ ತಾಳಕ್ಕೆ ತಕ್ಕ ಕುಣಿಯಲ್ಲ. ಅವನ ಪಾಡಿಗೆ ಅವ್ನು ಕುಣಿತಾ ಇರ್ತಾನೆ, ನಿನ್ನ ಪಾಡಿಗೆ ನೀ ತಾಳ ಹಾಕು. ಅದು ತಾಳ ಸರಿ ಇರಬಹುದು, ಇಲ್ಲದೆ ಇರಬಹುದು. ಕೆಲವೊಮ್ಮೆ ಹಾಗೆ ಆಗತ್ತೆ. ತುಂಬಾ ಚೆನ್ನಾಗಿ ಹಾಡ್ತಾರೆ, ತೋರಿಸೋದಂತೂ ಹೇಳೋದಂತ ಪೂರ್ಣ ವಿರುದ್ಧವಾದದ್ದೇ. ಹಾಡು ಚೆನ್ನಾಗಿ ಹಾಡೋರು ಆಕಾಶ ಭೂಮಿಗಳ ಅಂತ ಕೈ ಎತ್ಬಿಟ್ರು. ಕೆಳಗ ಆಕಾಶ, ಮೇಲ್ ಭೂಮಿ. ಅವ್ರು ಎಂದೂ ವ್ಯತ್ಯಾಸ ಮಾಡಲೇ ಇಲ್ಲ. ಯಾರೋ ಹೇಳೋದು, ಸಾರ್ ಹಾಗೆ ತೋರಿಸಬಾರ್ದು, ಆಕಾಶ ಭೂಮಿ ಹಾಡು ಬರಲ್ಲ ಅಂದ್ರೆ ಅವರು ಅಭ್ಯಾಸ ಹಾಗಾಗ್ಬಿಟ್ಟಿದೆ. ಹೀಗೆ ತೋರಿಸಿದ್ರೆ ಅವ್ರಿಗೆ ಆಕಾಶ ಭೂಮಿಗಳ. ಹಾಗಾಗಿ ಸರಿ, ಇದನ್ನ ವಾದಿರಾಜರು ಸಂಸ್ಕೃತದಲ್ಲಿ ಮಾಡಿದರು. ಅನೀನದ ಪದ್ಮಭವೋ ಮೃದಂಗಂ ಜಗಮೋಹನೋಮನ್ ಜಗತಾಮಧೀಶಂ ಅದರ ಜಯ ತಾನಗತಿ ಕಪರ್ಧಿ ನನರ್ಥ ಗೋಪಾಲಕ ಬಾಲಮೌಲಿ. ಈ ಸುಂದರವಾದ ಚಿತ್ರಣ ವಾದಿರಾಜರು ಕೊಟ್ಟದ್ದು. ಪಕ್ಕದಲ್ಲೇ ಕನಕದಾಸರಿದ್ರು. ಸ್ವಾಮಿ ನಾ ಕನ್ನಡದಲ್ಲಿ ಇದನ್ನ ಹಾಡಬಹುದಾ? ಹಾಡು ಅಂದ್ರು. ಡೊಳ್ಳಿನ ಮೇಲ್ಕೈಯ ಭರಮಪ್ಪ ಹಾಕ್ಯಾನು ಶಿವಪ್ಪ ತಾಳವ ಕುಟ್ಟಾನ್ ಮ್ಯಾಲ್
ಒಳ್ಳೊಳ್ಳೆ ಪದಗಾಣ ನಮ್ಮಪ್ಪ ಹಾಡ್ಯಾನು ಚಲವ ಕನಕಪ್ಪ ಕುಣದಾನ್ ಮ್ಯಾಲ್ ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ ಬನ್ನೀರೆ ನೋಡ ಬನ್ನೀರೆ ಕರಿಯ ಹೊಳೆಯಲ್ಲಿ ತುರುಗಾಗಳ ಕಾಯುತ್ತ ಉರುಗಾನ ಹೆಡಮ್ಯಾಲ್ ಧುಮುಕಾನ್ ಮ್ಯಾಲ್ ಉರಗಾನ ಹೆಡಮೇಲೆ ಹಾರ್ಯಾರಿ ಕುಣಿವಾಗ ನಾರೇರಿ ವರವಾನ್ ಇತ್ತಾನ್ ಮ್ಯಾಲ್ ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ. ಹಳ್ಳಿ ಭಾಷೆಯ ಸೊಗಡಿದು ದೇವಿ ನಮ್ಮ ದ್ಯಾವಾರು ಬಂದಾರೆ ಅಂತ ಹೇಳಿ ಆ ಸಂಸ್ಕೃತದ ಪದ್ಯವನ್ನೇ ಅನೀನದ ಪದ್ಮಭವೋ ಮೃದಂಗಂ. ಅಲ್ಲಿ ಭಾಗವತದ ಮಾತುಗಳು ಹೇಳಬೇಕಲ್ಲ, ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ. ಅವರೆಲ್ಲ ಪ್ರಾರ್ಥನೆ ಮಾಡಿದರು, ನಾಗಪತ್ನಿಯರು ಪ್ರಾರ್ಥನೆ ಮಾಡಿದ್ದೇನು ಗೊತ್ತಾ, ಕೃಷ್ಣನನ್ನ ಬೈಲಿಲ್ಲ. ಸಾಮಾನ್ಯವಾಗಿ ಈ ಗಂಡನನ್ನ ಯಾರಾದ್ರೂ ಬೈತಾ ಇದ್ರೆ ಹೆಂಡತಿಯರು ಬಂದ್ಬಿಡ್ತಾರೆ, ನೀವ್ಯಾರ್ರಿ ಬೈಲಿಕ್ಕೆ, ನಾವೇ ಅಷ್ಟು ಬೈಯಲ್ಲ ಅಂತ. ಹಾಗಾಗಿ ನೀವೇ ಎಲ್ಲ ಬೈದ್ಬಿಟ್ರೆ ನಾವು ಬೈಯೋದು ಎಲ್ಲಿಂದ, ಹೀಗೂ ಇರತ್ತೆ. ಅಂದ್ರೆ ದಿನಕ್ಕೆ ಇಷ್ಟು ಬೈಯೋದು ಅಂತ ಇಟ್ಕೊಂಡಿರ್ತಾರೆ. ಇನ್ಯಾರು ಬೈದ್ಬಿಟ್ರೆ ಇವರು ಅರಿಯರ್ಸ್ ಯಾರ ಮೇಲೆ ಅದನ್ನ ತೀರಿಸೋದು. ಅವ್ರು ಹಾಗನ್ಲಿಲ್ಲ, ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್, ಅದನ್ನೇ ಅಂದ್ರು ಕನಕದಾಸರು. ಕರಿಯ ಹೊಳೆಯಲ್ಲಿ ತುರುಗಾಗಳ ಕಾಯುತ್ತಾ ಉರುಗಾನ ಹೆಡ ಮೇಲ್ ಧುಮುಕಾನ್ ಮ್ಯಾಲ್. ಉರುಗಾನ ಹೆಡ ಮೇಲೆ ಹಾರ್ಯಾರಿ ಕುಣಿವಾಗ ನಾರೇರಿ ವರವಾನ್ ಇತ್ತಾನ್ ಮ್ಯಾಲ್. ಅವರು ಪ್ರಾರ್ಥನೆ ಮಾಡಿದ್ರು, ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್. ನೀನ್ ಮಾಡಿದ್ದೆ ನ್ಯಾಯ, ದೇವ್ರು ನಿಲ್ಲಿಸ್ದ. ಯಾಕೆ ನಿಲ್ಲಿಸ್ದ? ದೇವರು ನಮ್ಮ ಕರ್ಮಾನುಸಾರವಾಗಿ ಕೊಟ್ಟ ಸಮಸ್ಯೆಗಳನ್ನ ಒಪ್ಪಿಕೊಂಡರೆ ಅದರ ಇಂಟೆನ್ಸಿಟಿಯನ್ನ ಕಮ್ಮಿ ಮಾಡ್ತಾನಂತೆ. ನಾವು ಹಾಗೂ ದೇವರನ್ನು ತುಂಬಾ ನಿಂದನೆ ಮಾಡಿದ್ರೆ ಡಬಲ್ ಮಾಡಿಬಿಡ್ತಾನೆ. ದಂಡೋಪಿ ಭಗವಚ್ಚೀರ್ಣೋ ಮಮೈಷೋ ಅನುಗ್ರಹ ಕೃತಃ ಅಂತ. ಇಷ್ಟು ಅದ್ಭುತವಾದ ಕೃತಿಗಳನ್ನ, ತುಂಬಾ ಪ್ರಸಿದ್ಧವಾದದ್ದೆಲ್ಲ ಇದೆ. ತೊರೆದು ಜೀವಿಸಬಹುದೇ, ಏನು ಕೃತಿ, ಅದನ್ನಂತೂ ನಮ್ಮ ವೆಂಕಟೇಶ್ ಹಾಡುತ್ತಾರೆ. ಏನದು, ಹೃದಯ ಕರಗಿ ಬರಬೇಕು. ಅವರು ಹಾಡೋದು ಅದ್ಭುತ, ಕನಕದಾಸರ ಸಾಹಿತ್ಯವೂ ಅದ್ಭುತ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿಯ ಮಾತೆ ಕಿನ್ನು ಅರಿತು ಬೇಡುವೆ ನಯ್ಯ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲಿ ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯ ಮುನಿದರೆ ಮತ್ತೆ ರಾಜ್ಯವನ್ನು ಬಿಡಬಹುದು, ತೋಯಜಾಕ್ಷನೆ ನಿನ್ನಂಗ್ರಿ ಗಳಿಗೆ ಬಿಡಲಾರದು, ಗಡಿಗೆ ಬಿಡಲಾಗದು. ತೊರೆದು ಜೀವಿಸಬಹುದೇ. ದಾಸರ ಮಾತುಗಳನ್ನ ಅನೇಕ ಕಡೆ ಅಪ್ಲೈ ಮಾಡ್ಕೋಬಹುದು. ಅಹಂ ಅನ್ನುವ ಶಬ್ದಕ್ಕೆ ಮಧ್ವಾಚಾರ್ಯರು ಒಂದು ಸುಂದರವಾದ ಅರ್ಥವನ್ನ ಕೊಟ್ಟರು. ಹಾ ಅಂದ್ರೆ ಬಿಡೋದು ಅಂತ. ಓ ಹಾಕ್ ತ್ಯಾಗೆ, ಸಂಸ್ಕೃತ ನಿಮಗೆಲ್ಲ ಗೊತ್ತಿರೋರು. ಆಚಾರ್ಯರು ಅಹಂ ಅಂದ್ರೆ ಅಹೇಯತ್ವಾತ್ ಅಹಂ ನಾಮ, ಬಿಡಲಾಗದ ವಸ್ತು. ನೋಡಿ ಸಂಸ್ಕೃತ ಎಷ್ಟು ನಮ್ಮ ವ್ಯವಹಾರದಲ್ಲಿ ಬಂದಿದೆ. ಹಾ ಅಂದ್ರೆ ಬಿಡು ಅಂತ. ಈ ನಾವು ಮಕ್ಕಳಿಗೆ ಅದನ್ನೇ ಹೇಳ್ತೀವಿ. ಅಲ್ಲಿ ಏನಾದ್ರೂ ಬಿಸಿ ಮುಟ್ಟಕ್ಕೆ ಹೋದ್ರೆ ಅದು ಹಾ ಅಮ್ಮ, ಹೇಳೋ ಅಮ್ಮಂಗೂ ಗೊತ್ತಿಲ್ಲ, ಮಗುಗೂ ಗೊತ್ತಿಲ್ಲ. ಆದ್ರೆ ಹಾ ಅಂದ್ರೆ ಓ ಹಾಕ್ ತ್ಯಾಗೆ ಅಂದ್ರು. ಅದನ್ನ ಮುಟ್ಟಬೇಡ, ಬಿಸಿ ಹತ್ತತೆ. ಅಹೇಯತ್ವಾತ್ ಅಹಂ ನಾಮ, ಬಿಡಲಾಗದ ನಂಟು ಭಗವಂತನ ಗಂಟು. ಆದ್ದರಿಂದ ದೇವರಿಗೆ ಅಹಂ ಅಂತ ಅದನ್ನೇ ಕನಕದಾಸರಂದ್ರು. ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ. ಇನ್ನೇನನ್ನ ಬೇಕಾದ್ರೆ ಬಿಟ್ಟಿರಬಹುದು ನಮ್ಮಪ್ಪ, ನಿನ್ನನ್ನ ಬಿಟ್ಟಿರೋದು ಹೇಗೆ? ನಾವು ಬಿಟ್ಟಿರ್ಲಿಕ್ಕೆ ತಯಾರಿದ್ದೀವಿ, ಅವನು ಬಿಟ್ಟಿಲ್ಲ ಅನ್ನೋದಕ್ಕೆ ಇದ್ದೀವಿ. ಅವನು ಬಿಟ್ಟರೆ ಇನ್ನೀ ಇರೋದಲ್ಲಿ. ಸಾಮಾನ್ಯ ಹೀಗೆ ನೀವೆಲ್ಲ ಕೇಳಿದ್ದುಂಟು. ರಾಮ ಸೇತುವೆಯನ್ನು ಕಟ್ಟಬೇಕಾದ್ರೆ ಎಲ್ಲರೂ ಒಂದೊಂದು ಕಲ್ಲನ್ನು ಹಾಕಿದ್ರು, ಅದರ ಮೇಲೆ ರಾಮ ರಾಮ ಅಂತ ಬರೆದಿದ್ರು, ಅದು ತೇಲ್ತಾ ಇತ್ತು. ರಾಮಂಗೆ ಕೊಟ್ರು, ಸರ್ ನೀವೊಂದು ಹಾಕ್ಬಿಡಿ ಅಂತ. ಆ ಕಲ್ಲು ಮುಳುಗೋಯ್ತು. ಎಲ್ಲ ಅಂದ್ರು, ಏನ್ರಿ ರಾಮನೇ ಕಲ್ಲು ಹಾಕಿದ್ರೆ ಮುಳುಗೋಯ್ತು, ರಾಮನ್ ಕೆಪಾಸಿಟಿ ಏನು? ಅವ್ರಂದ್ರು, ಅಲ್ಲೋ ರಾಮನೇ ಕೈ ಬಿಟ್ರೆ ಹಿಡಿಯೋರು ಯಾರು ಅಂತ. ರಾಮ ನಾಮವೇ ಎತ್ತಿ ಹಿಡಿಯಿತು, ರಾಮ ಕೈ ಬಿಟ್ರೆ ಯಾರೂ ಹಿಡಿಯಲ್ಲ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಆ ನುಡಿಗಳಲ್ಲಿ ಒಂದು ಮಾಹಿತಿಯನ್ನ, ತಾಯಿ ತಂದೆಯ ಬಿಟ್ಟು ತಪವ ಮಾಡಲಿಬಹುದು. ಧ್ರುವರಾಜರು ತಂದೆ ತಾಯಿಯನ್ನ ಬಿಟ್ಟು ಏನದು ಒಂಟಿ ಕಾಲ ಮೇಲೆ 5 ವರ್ಷದ ಮಗು ತಪಸ್ಸು ಮಾಡೋದು. ತ್ರಿರಾತ್ರಾಂತೆ
ಮೊದಲನೇ ತಿಂಗಳು 3 ದಿವಸ ಉಪವಾಸ, ಮಾರನೇ ದಿವಸ ಒಂದು ಬೋರೆ ಹಣ್ಣು ತಿನ್ನೋರು. ಆಮೇಲೆ 6 ದಿವಸ ಉಪವಾಸ, 1 ಲೋಟ ನೀರು. ಆಮೇಲೆ 9 ದಿವಸ ಉಪವಾಸ, ಒಣಗಿದ 1 ಎಲೆ. ಹೀಗೆ ಧ್ರುವರಾಜರ ತಪಸ್ಸು. ಯಾಕೆ? ನಿನ್ನನ್ನು ನಂಬಿ ಬಂದದ್ದರಿಂದ ತೊರೆದು ಜೀವಿಸಬಹುದೇ, ನಿನ್ನನ್ನು ಬಿಡ್ಲಿಕ್ಕಾಗಲ್ಲ, ನಿನಗಾಗಿ ಏನು ಬಿಟ್ಟರು ನೀನು ರಕ್ಷಣೆ ಮಾಡ್ತಿ ಅಂಥೇಳಿ ಸುಂದರವಾದ ಅದ್ಭುತವಾದ ಮಾತುಗಳನ್ನು ಕನಕದಾಸರ ಕೃತಿಗಳಲ್ಲಿ ನಾವು ಕಾಣಬಹುದು. ಏನು ಅವರ ಕೃತಿಗಳು ತುಂಬ ಚೆನ್ನಾಗಿದೆ. ಈ ಕೃಷ್ಣನ ಚೇಷ್ಟೆಯ ಸಂದರ್ಭದಲ್ಲಿ ಅನೇಕ ಮಾತುಗಳು ಆಡಿದ್ದಾರೆ. ಒಂದೇ ಇನ್ನೊಂದು ಕೃತಿಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅನ್ನೋ ಮಾತು ನಿಮಗೆ ಕೇಳಲಿಕ್ಕೆ ತುಂಬ ಆನಂದವಾಗಿರುತ್ತೆ. ಹಾಗಾಗಿ ಆದಷ್ಟು ಬೇಗ ಮುಗಿಸ್ತೇನೆ. ಆದಷ್ಟು ಬೇಗ ಅಲ್ಲ, ಇದೊಂದೇ, ಇನ್ನು 5 ನಿಮಿಷಕ್ಕೆ. ಒಂದು ಸುಂದರವಾದ ಕೃತಿ. ಈ ಸಂಬಂಧಗಳು ಭಗವಂತನಿಗೆ ಎಲ್ಲವನ್ನ ಮೀರಿ ನಿಂತವನು ಅಂತ. ಏನೇ ಮನವಿತ್ ಲಲಿತಾಂಗಿ. ಕೇಳೋದು ಸಾಮಾನ್ಯ ಹುಡುಗಿ ಮದುವೆ ಆದಾಗ ಯಾರ್ಯಾರನೋ ಮದುವೆ ಆದ್ರೆ ಕೇಳ್ತಾರೆ, ಏನಂತ ಅವನು ನೀನು ಮದುವೆ ಆದಿ? ಸರ್ ನಿಮಗೆ ಗೊತ್ತಿಲ್ಲ, ಲವ್ ಈಸ್ ಬ್ಲೈಂಡ್ ಅಂತ ಅನ್ಕೊಂಡೆ, ನೀನು ನೋಡೆ ಅಂತ. ಯಾಕೆ ಅಂದ್ರು, ನೀನು ನೋಡಿದ್ರೆ ದಂತದ ಬೊಂಬೆ ಇದ್ದಾಗಿದೆ, ಅವನು ನೋಡಿದ್ರೆ ಗೊತ್ತೇ ಆಗಲ್ಲ ಹಾಗಿದ್ದಾನೆ. ಹಾಗಾಗಿ ಏನು ಏನೇ ಮನವಿತ್ತೆ ಲಲಿತಾಂಗಿ, ಅಸಮಾನ ಗೋಬಳ ಕುಲವಿಲ್ಲದವಗೆ. ಅವನು ಅಸಮಾನ ಗೋವಳ, ದನ ಕಾಯೋನು, ಸಾಮಾನ್ಯ ದನ ಕಾಯೋನಲ್ಲ, ಅಸಮಾನ. ಅವನಿಗೆ ಸಮಾನವಾದ, ಅವನು ಗೋ ಅಂದ್ರೆ ಈ ಆಕಳಲ್ಲ, ಅದು ಕಾದಿದ್ದಾನೆ. ಮತ್ತೆ ನಿಜವಾದ ಗೋ ಅಂದ್ರೆ ಅನಾಕುಲಂ ಗೋಕುಲ ಮುಲ್ಲಲಾಸ. ಇವತ್ತೆಲ್ಲ ನೀವು ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ ಈ ಸುಸಂಸ್ಕೃತರಾಗಿ ಸುಖವಾಗಿರೋದಕ್ಕೆ ಆ ಕೃಷ್ಣ ಈ ಗೋವುಗಳನ್ನ ಸಂರಕ್ಷಣೆ ಮಾಡಿದ್ದಕ್ಕೆ. ಗೋ ಅಂದ್ರೆ ವಾಕ್ಯಗಳ ಸಮೂಹ. ಮಹಾಭಾರತ, ಭಾಗವತ ಈ ಗ್ರಂಥಗಳನ್ನೆಲ್ಲ ಚೆನ್ನಾಗಿ ಸಂರಕ್ಷಣೆ ಮಾಡಿದ್ದಕ್ಕೆ ಇನ್ನೂ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಈ ದೇಶದಲ್ಲಿ ಉಳಿದಿದೆ. ಅಸಮಾನ ಗೋವಳ ಕುಲವಿಲ್ಲದವಗೆ. ಯಾಕೆ ಇಷ್ಟು ಚೆನ್ನಾಗಿದೆ ಅಂದ್ರೆ, ಮಗಗೆ ಮೈದುನನಾದ, ಮಗಳಿಗೆ ಪತಿಯಾದ, ಮಗಳಿಗಳಿಯನಾದ, ಅಳಿಯಗಳಿಯನಾದ, ಏನೇ ಮನವಿತ್ತೆ ಲಲಿತಾಂಗಿ. ಸುಲಭವಾಗಿ ಅರ್ಥ ಆಗಲ್ಲ. ಯಾರು ಕೃಷ್ಣನಿಗೆ ಈ ಥರ ಡೇಟಾ ಬರ್ಕೊಟ್ಟು ಬಿಡ್ಬೇಕು, ನಿಮ್ಮ ಬಗ್ಗೆ ಹೇಳಬೇಕು, ಏನಾದರೂ ಹೇಳಿ. ಏನೋ ಪೌಮಾನಾಚಾರ್ಯರು ಡೇಟ್ ಆಫ್ ಬರ್ತ್ ಇದು ಹೇಳಬೇಕು. ಇವರು ಇದು ರೀತಿ ನೀತಿ ಏನು? ಮಗಳಿಗೆ ಮಗನಾದ. ಹೀಗೆ ಅಂದ್ರೆ ನಮ್ಮ ದೇವರ ಅಸ್ಪಷ್ಟ ವರ್ತಮ ಏನದು? ಮಗಗೆ ಮೈದುನನಾದ, ತನ್ನ ಮಗನಿಗೆ ಮೈದುನ ಆದ್ನಂತೆ ಕೃಷ್ಣ. ಮತ್ತೆ ಇದನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಒಂದಿಷ್ಟು ಶಾಸ್ತ್ರದ ಪರಿಚಯ ಬೇಕೇ ಬೇಕು. ಯಾರವನು? ಮಗಗೆ ಮೈದುನನಾದ. ಲೋಕ ವಿರುದ್ಧವಾದದ್ದು, ಲೋಕದಲ್ಲಿ ಇದೆಲ್ಲೂ ಕಂಡಿಲ್ಲ. ಆದರೆ ತನ್ನ ಮುಖದಿಂದ ಹುಟ್ಟಿದಂಥವರು ಇಂದ್ರದೇವರು. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ. ಭಗವಂತನ ಮುಖದಿಂದ ಹುಟ್ಟಿದ್ದು ಇಂದ್ರದೇವರು. ತನ್ನ ಮುಖದಿಂದ ಸೃಷ್ಟಿದ ತನ್ನ ಮಗನೆನಿಸಿದ ಇಂದ್ರದೇವರು. ಅವನ ಅವತಾರಿ ಯಾರು? ಇಂದ್ರಾವತಾರಿ ಅರ್ಜುನ. ಅರ್ಜುನ ಇಂದ್ರ, ಇಂದ್ರ ಈಕ್ವಲ್ಸ್ ಅರ್ಜುನ. ಓಕೆ. ಅವನ ತಂಗಿ, ಕೃಷ್ಣನ ತಂಗಿ ಸುಭದ್ರೆಯನ್ನ ಅರ್ಜುನನಿಗೆ ಕೊಟ್ಟಿದ್ದಕ್ಕೆ ಭಾವ ಮೈದುನ. ಹಾಗಾಗಿ ಮಗನಾದ ಇಂದ್ರ, ಇಂದ್ರ ಅಲ್ಲ, ಇಂದ್ರಾವತಾರಿಯಾದ ಅರ್ಜುನ, ಅರ್ಜುನನಿಗೆ ಕೃಷ್ಣ ತನ್ನ ತಂಗಿಯನ್ನ ಕೊಟ್ಟಿದ್ದಕ್ಕೆ ಮಗಗೆ ಮೈದುನನಾದ ಅಂತ. ಇಷ್ಟೆಲ್ಲ ತಿಳ್ಕೊಂಡ್ರೆ ಕನಕದಾಸದ ಅರ್ಥ ಆಗತ್ತೆ ಅಂತ ಅವರು ಸುಲಭವಾಗಿ ತಿಳಿಸೋದಿಲ್ಲ. ಮಗಗೆ ಮೈದುನನಾದ, ಮಗಳಿಗೆ ಪತಿಯಾದ. ಮಗಳಿಗೆ ಪತಿಯಾದ ಯಾವುದದು? ಮಗಳಿಗೆ ಪತಿಯಾಗೋದು ಅದಕ್ಕೆ ಅಂದ್ರು ಮಗಳು. ಮಗಳು ಅನ್ನೋದಕ್ಕೆ ಇಲ್ಲಿ ಹೀಗಿದೆ, ಯಾರು ಯಾವುದಕ್ಕೆ ಯಾವುದರ ಅಭಿವ್ಯಕ್ತಿಗೆ ಕಾರಣರೋ ಅವರು ಅದರ ಅಪ್ಪ ಅಂತ. ಪ್ರಾಯ ಇದು ಎಲ್ಲ ಕಡೆ ಶಾಲೆ ಸಂಸ್ಕೃತದಲ್ಲಿರೋದೇ ಅಲ್ಲ. ನಾವೆಲ್ಲ ಈಗ ಈ ಪ್ಯಾಶ್ಚರೈಸೇಷನ್ ಆಫ್ ಮಿಲ್ಕ್ ಅಂತೀವಿ. ಹಾಲನ್ನ ಕಾಸಿ ಇಟ್ಟರೆ 3 ದಿನ ಕೆಡಲ್ಲ. ಅಂದ್ರೆ ಒಂದಿನ ಕಾಸಿಟ್ರೆ ಅಲ್ಲ, ಆಗ ಕಾಯಿಸ್ತಾ ಇದ್ರೆ ಅಂತೂ ಹಾಲನ್ನ ಕಾಸಿ ಇಟ್ಟರೆ ಅದು ಕೆಡಲ್ಲ. ದಟ್ ಪ್ರೋಸೆಸ್ ವಿಲ್ ಬಿ ಕಾಲ್ಡ್ ಆಸ್ ಪ್ಯಾಶ್ಚರೈಸೇಷನ್ ಆಫ್ ಮಿಲ್ಕ್. ಅದೇನದು ಪ್ಯಾಶ್ಚರೈಸೇಷನ್? ಇದನ್ನ ಕಂಡುಹಿಡಿದವನು ಲೂಯಿಸ್ ಪ್ಯಾಶ್ಚರ್ ಅಂತ. ಆದ್ದರಿಂದ ಆ ಪ್ರೋಸೆಸ್ಸಿಗೆ ಇಟ್ಟ ಹೆಸರು
ಪ್ಯಾಸ್ಚರೈಸೇಷನ್ ಆಫ್ ಮಿಲ್ಕ್ ಅಂತ. ಹಾಗಾದ್ರೆ ಇಲ್ಲೂ ಹೇಳಿದ್ರು, ಯಾರು ಯಾರ ಆವಿರ್ಭಾವಕ್ಕೆ ಕಾರಣರಾಗ್ತಾರೋ ಅವನು ಅವರ ಅಪ್ಪ ಅಂತ. ಭೂದೇವಿಯನ್ನ ಭಗವಂತ ಮೇಲೆ ತಂದಿದ್ದರಿಂದ ಭೂದೇವಿಗೆ ಅಪ್ಪ, ಆದ್ರೆ ವರಾಹದೇವರ ಹೆಂಡತಿ ಭೂದೇವಿ, ಆದ್ದರಿಂದ ಮಗಳಿಗೆ ಪತಿಯಾದ ಅಂತ. ಭೂಮಿಯ ಪತಿ ಹೌದು, ಆದ್ರೆ ಭೂಮಿ ಮಗಳು ಹೇಗೆ ಅಂದ್ರೆ ಅದನ್ನ ಮೇಲೆ ಎತ್ತಿ ತಂದದ್ದರಿಂದ ಭೂಮಿಗೆ ಪತಿ, ಮಗಳಿಗೆ ಪತಿಯಾದ, ಮಗಳಿಗೆ ಅಳಿಯನಾದ. ಅದ್ಯಾವುದದು? ಭೂದೇವಿಯ ಮಗಳು ಅಂದ್ರೆ ಸೀತೆಯನ್ನ ವರಿಸಿದ ಮೇಲೆ ಮಗಳಿಗೆ ಅಳಿಯನಾದ. ಇನ್ನೂ ಒಂದು ಅಳಿಯಂಗೆ ಅಳಿಯಾದ್ನಂತೆ. ಇದ್ಯಾವುದು ಅಳಿಯಂಗೆ ಅಳಿಯ ಆಗೋದು? ಅದು ಹೇಳ್ತಾರೆ, ಅಳಿಯನಾದ ಭಗವಂತನ ಪಾದದಿಂದ ಸೃಷ್ಟಿಯಾದ ಗಂಗೆ, ಆ ಗಂಗೆ ಭಗವಂತನ ಪುತ್ರಿ, ಅವನ ದೇಹದಿಂದ ಜನಿಸಿದ್ದರಿಂದ. ಗಂಗೆ ವರುಣನ ಹೆಂಡತಿ. ಆ ವರುಣನಿಗೆ ಮದುವೆ ಆದ ಮೇಲೆ ಗಂಗಾ ವರುಣ ಆ ಗಂಗೆಯನ್ನ ವರುಣದೇವರಿಗೆ ಮದುವೆ ಮಾಡಿಕೊಟ್ಟನಲ್ಲ, ಗಂಗೆಯನ್ನ ವರುಣನಿಗೆ ಮದುವೆ ಮಾಡಿಕೊಟ್ಟ. ವರುಣ ಏನಾದ? ಅಳಿಯಾದ. ಆ ಅಳಿಯನಾದಂತಹ ವರುಣನಿಗೆ ಇವನು ಮತ್ತೆ ಅಳಿಯನಾದ ವರುಣನಿಗೆ ಅಳಿಯನಾದ. ಹೇಗೆ? ಅವನ ಮಗಳನ್ನ ಮದುವೆ ಆದ್ನಲ್ಲ, ಲಕ್ಷ್ಮೀದೇವಿಯನ್ನ. ವರುಣದೇವರ ಮಗಳು, ಸಮುದ್ರದಲ್ಲಿ ಬಂದದ್ದು ಜಗದಂಬೆ ಲಕ್ಷ್ಮೀದೇವಿ. ಲಕ್ಷ್ಮಿಯ ಗಂಡನಾದದ್ದರಿಂದ ದೇವರ ಅಳಿಯ ವರುಣ. ಹೇಗೆ? ಗಂಗೆಯನ್ನ ಅವಳಿಗೆ ಮದುವೆ ಮಾಡಿಕೊಟ್ಟದ್ದು. ಈ ಹಾಡು ಇಷ್ಟಕ್ಕೆ ಇಟ್ಕೋಬೇಕು. ಈಗಿನವ್ರಿಗೆ ತುಂಬಾ ಅನುಕೂಲ ಇದು, ಯಾರು ಬೇಕಾದ್ರೆ ಕಟ್ಕೋಬಹುದು ಅಂತ. ಯಾಕಂದ್ರೆ ಕನಕದಾಸರು ಮಾಡಿಕೊಟ್ಟು ಯಾರು ಅಳಿಯನಾದ ಗೆಳೆಯನಾದ ಅಂತ. ಈ ದೇವ್ರಿಗೆ ಮಾತ್ರ ಮೀಸಲಪ್ಪ. ದಯಮಾಡಿ ಇದನ್ನ ಈ ಹಾಡು ಗಟ್ಟು ಮಾಡಿಬಿಟ್ರೆ ಯಾರಿಗೂ ಅರ್ಥವೇ ಆಗಲ್ಲ. ಅವ್ರನ್ನ ಹೇಗ್ ಮದುವೆ ಆದಿ? ಏನೇ ಮನವಿತ್ತೆ ಲಲಿತ, ಹಂಗೆ ನೋಡ್ಕೊಳ್ರಿ ಅಂತ. ಅದಲ್ಲ, ಇದು ಕನಕದಾಸರಿಗೆ ಮಾತ್ರ ಡೈಜೆಸ್ಟ್ ಆಗುವಂಥದ್ದು ದೇವರ ವಿಚಾರದಲ್ಲಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಯೂನಿವರ್ಸಿಟಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಕುಲಪತಿಗಳಾದ ಅವರು ಅಹಲ್ಯ ದೇವಿಯವರಿಗೆ ಅಭಿನಂದಿಸಿ, ಅದರ ಜೊತೆಯಲ್ಲಿ ನಮ್ಮ ವಿಶೇಷವಾದ ದೊಡ್ಡ ವಿದ್ವಾಂಸರಾದಂತಹ ವೀರನಾರಾಯಣಾಚಾರ್ಯ ಪಾಂಡುರಂಗಿ, ಹಾಗೆ ವಿನಯಾಚಾರ್ಯರು, ಎಲ್ಲಕ್ಕಿಂತ ಹೆಚ್ಚು ವಿನಾಯಕಾಚಾರ್ಯರಿಗೆ ತುಂಬ ಅಭಿಮಾನ. ಇಲ್ಲ ರೀ, ನಮಗೆ ಅಷ್ಟೆಲ್ಲ ಹೇಳಲಿಕ್ಕೆ ಬರಲ್ಲ ಅಂತ. ಇಲ್ಲ ನೀವು ಬರಲೇಬೇಕು, ಹೇಳಬೇಕು ಅಂತ. ಯೂನಿವರ್ಸಿಟಿಯಲ್ಲಿ ನಾವು ಮಾಡಲಿಕ್ಕೆ ಹೋಗಿಲ್ಲ ಉಪನ್ಯಾಸ. ಬೇರೆ ಕಡೆ ಆದರೆ ನಮ್ಮ ಪರಿಚಯ ಇರುತ್ತೆ, ಎರಡು ರೀತಿ ಪರಿಚಯ ಇರುತ್ತೆ. ಏನು? ಇವ್ರ ಆಚಾರ ಅನ್ನೋ ಪರಿಚಯ ಇರುತ್ತೆ, ಇವ್ರ ಆಚಾರ ಹೇಳೋದೇ ಇಷ್ಟು ಅನ್ನೋ ಪರಿಚಯ ಇರುತ್ತೆ. ನಾನು ಅನೇಕ ಬಾರಿ ಅಂತಿರ್ತೀನಿ, ನಿಮ್ಮ ಉಪನ್ಯಾಸ ಯಾಕೆ ಸಕ್ಸಸ್ ಆಗುತ್ತೆ? ಹೆಂಡತಿ ಅಡುಗೆ ಇದ್ದ ಹಾಗೆ ಅಂತ. ಫಸ್ಟ್ ಕಂಪ್ಲೇಂಟ್ ಮಾಡೋನು, ನಮ್ಮ ಹೆಂಡತಿ ಸರಿಯಾಗಿ ಅಡುಗೆ ಮಾಡಲ್ಲ. ಒಂದು 6 ತಿಂಗಳಾದ್ಮೇಲೆ ಈಗೇನು ಕಂಪ್ಲೇಂಟೇ ಹೇಳ್ತಾ ಇಲ್ಲ, ನಾನೇ ಅಡ್ಜಸ್ಟ್ ಆದೆ ಅಂತ. ಯಾರನ್ನ ಒಬ್ರು ಆಗ್ಲೇಬೇಕಲ್ಲ. ಹಾಗೆ ಈ ಕೇಳೋರೆಲ್ಲ ನಮ್ಮ ಪ್ರವಚನ ಏನ್ ಕೇಳ್ತೀರಿ ನೋಡೋಣ, ಇವತ್ತಾದ್ರೂ ಏನಾದ್ರೂ ವಿಷಯ ಬರ್ಬೋದಾ ಅಂತ ಕೇಳ್ತಾನೇ ಇದೇವೆ ಅಂತ. ಹಾಗೆ ಇಲ್ಲಿ ಹೇಳೋದು, ನೀವೆಲ್ಲ ಅಧ್ಯಯನ ಮಾಡಿದವರು, ಅಧ್ಯಯನಶೀಲರು, ಅವರ ಮುಂದೆ ಪ್ರಸ್ತುತಪಡಿಸುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇನೆ. ಅದಕ್ಕೆ ಪೂರ್ಣ ಸಹಕಾರವನ್ನ ನೀಡಿದಂತಹ ನಮ್ಮ ವಿನಾಯಕಾಚಾರ್ಯರು ತುಂಬ ಅಭಿಮಾನ. ಅವರು 2 ಡಾಕ್ಟರೇಟ್ ಮಾಡಿದ್ದಾರೆ. ನೀವೇನು ಅಂದ್ರು, ನಾವು ಪೇಷಂಟ್ ಪವಮಾನಾಚಾರು, ಅವರು ಡಾಕ್ಟರ್ ವಿನಾಯಕಾಚಾರ್ಯರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನೀವೆಲ್ಲ ಕುಳಿತದ್ದಕ್ಕೆ ತುಂಬ ಸಂತೋಷ. ಇಲ್ಲ ಬೇರೆ ಕಡೆ ಎಲ್ಲ ನಾವು ಇನ್ನೊಂದು ಹೇಳ್ತೀವಿ, ನೀವು ಯಾರೂ ಮಾತಾಡದೆ ನನಗೆ ಮಾತ್ರ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅದೊಂದು ದೊಡ್ಡ ಆಭಾರಿಯಾಗಿರ್ತೇನೆ ಅಂತ. ಈ 2 ಮಾತಲ್ಲಿ ಏನಾದರೂ ಯೋಗ್ಯವಾದ ಅಂಶ ಇದ್ದರೆ ಅದೆಲ್ಲ ಗುರುಗಳ ಅನುಗ್ರಹ. ಕನಕದಾಸರು ನಿಮ್ಮ ಮೇಲೆ ಪ್ರೀತರಾಗಿ ಒಂದಿಷ್ಟು ಅವರ ಕೃತಿಗಳಲ್ಲಿ ಹೇಳಿದ ವಿಷಯಗಳನ್ನು ಅಳವಡಿಸಿಕೊಳ್ಳುವ ಬುದ್ಧಿಯನ್ನು ನಮಗೂ ಕೊಡಲಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣ. ಶ್ರೀ ಗುರುಭ್ಯೋ ನಮಃ. ತುಂಬ ಅದ್ಭುತವಾಗಿ ಕನಕದಾಸರ ಬಗ್ಗೆ ಪವಮಾನಾಚಾರ್ಯರು ಉಪನ್ಯಾಸವನ್ನು ನೀಡಿದ್ದಾರೆ. ಅವರು ಪ್ರಸಿದ್ಧ ಉಪನ್ಯಾಸಕರು ಹೇಳಿದ್ಮೇಲೆ ನಾವು ಅಪ್ರಸಿದ್ಧ ಉಪನ್ಯಾಸಕರು ನಾವು ಹೇಳುವ ಅವಶ್ಯಕತೆ ಇಲ್ಲ. ಎಷ್ಟೋ ಕಡೆ ನಮ್ಮಂಥವ್ರನ್ನ ಅವ್ರ ಜೊತೆ ಸೇರಿಸಿರ್ತಾರೆ, ಅದು ಸ್ವಲ್ಪ ಇಜ್ಜೋಡೋದು. ಅವರು ತುಂಬ ಚೆನ್ನಾಗಿ, ಯಾಕೆ ಅಂತಂದರೆ ಮುಖ್ಯವಾದ ಉಪನ್ಯಾಸಕರಿಗೆ ಇರಬೇಕಾದ ಮುಖ್ಯವಾದ ಗುಣ ಏನು ಅಂತಂದರೆ, ಹಿ ಹ್ಯಾಸ್ ಟು ಟಚ್ ದ ಹಾರ್ಟ್ಸ್ ಆಫ್ ಆಡಿಯನ್ಸ್.
ಅದಕ್ಕೆ ಏನು ಬೇಕಾದ ಸಾಧನೆಗಳನ್ನು ಅಳವಡಿಸ್ಕೊಳ್ಬೋದು. ಅದು ಮುಖ್ಯ ಉದ್ದೇಶ ನಮಗೆ ಆಗಿರಬೇಕು. ಜೋಕ್ಗಳನ್ನು ಅನೇಕ ಹೇಳ್ತಾರೆ. ಜೋಕ್ಗಳಿಂದ ನಿಮಗೆ ಬರೀ ಜೋಕಲ್ಲ ಇದು, ಅದರೊಳಗಡೆ ಸಂದೇಶ ಇದೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಂದೇಶ ಇದೆ. ಅಂತಹ ಅದ್ಭುತವಾದ ಉಪನ್ಯಾಸವನ್ನು ಪವಮಾನಾಚಾರ್ಯ ನೀಡಿದ್ದಾರೆ. ಒಂದು ನಾನು ಸರಿ, ನಾವೆಲ್ಲ ತುಂಬ ವೈಷ್ಣವ ಸಂಪ್ರದಾಯದಲ್ಲಿ ಹುಟ್ಟಿದವರು, ಅದೆಲ್ಲ ಸರಿ. ನಾನು ಭಾಗವತ ಯಾವತ್ತೂ ಕೂಡ ಕೇಳಿರಲಿಲ್ಲ ಸಮಗ್ರವಾಗಿ. ಒಂದ್ಸಲ ಏನಾಯಿತು, ನಮ್ಮ ಪಕ್ಕದ ಮನೆಯಲ್ಲಿ ಭಾಗವತ ಪ್ರವಚನವನ್ನು ಏರ್ಪಡಿಸಿದ್ರು. ಪವಮಾನಾಚಾರ್ಯ ಸಮಗ್ರವಾದ ಪ್ರವಚನವನ್ನು ನಾನು ಕೇಳತಕ್ಕಂತಹ ಒಂದು ಸುಯೋಗ ನನಗೂ ಕೂಡ ದೊರಕಿತು. ತುಂಬ ಎಂಜಾಯ್ ಮಾಡಿದೆ. ನಾನು ಕೂಡ ತುಂಬ ಸಂತೋಷಪಟ್ಟು ಅದರ ವಿಷಯಗಳನ್ನು ಅವ್ರು ಹೇಳುವ ಕ್ರಮ ಮತ್ತು ಅದರಲ್ಲಿರೋ ಸೂಕ್ಷ್ಮವಾದ ಅಂಶಗಳು, ವ್ಯಾಖ್ಯಾನದ ಅಂಶಗಳು ತುಂಬ ಸ್ವಾರಸ್ಯಕರವಾದಂತಹ ಉಪನ್ಯಾಸ. ಹೀಗಾಗಿ ನಾನು ಕೂಡ ಅವರ ಪ್ರವಚನದ ಆನಂದವನ್ನು ಅನೇಕ ಬಾರಿ ಅನುಭವಿಸಿದ್ದೇನೆ. ಹೀಗಾಗಿ ಅವರು ಈ ಸಂದರ್ಭದಲ್ಲಿ ಬಂದು ಕನಕದಾಸರ ಕೃತಿಗಳ ಬಗ್ಗೆ ವಿಶೇಷವಾಗಿ ಬೋಧನೆಯನ್ನು ಮಾಡಿದ್ದಾರೆ. ಒಂದು ಕನಕದಾಸರ ಬಗ್ಗೆ ಒಂದೇ ಒಂದು ಅವರ ಕೃತಿ ಬಗ್ಗೆ 2 ಮಾತನ್ನು ಹೇಳ್ತೇನೆ ಅಷ್ಟೇ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನು ಬಲ್ಲಿರ, ನೆಲೆ ಏನಾದರೂ ಬಲ್ಲಿರ ಅಂತ ಒಂದು ಕನಕದಾಸರ ಪ್ರಸಿದ್ಧವಾದ ಪದ್ಯ. ಇದನ್ನ ನೋಡಿದರೆ ಕನಕದಾಸರು ಅಯ್ಯೋ ಸುಮ್ಮನೆ ಡಂಬಾಚಾರ ಎಲ್ಲ ಮಾಡಬೇಡಿ ಅಂತನೋ ರೀತಿ ರೆವಲ್ಯೂಷನರಿ ಥರ ಕಾಣಿಸ್ಬೋದು. ಅವರು ರೆವಲ್ಯೂಷನ್ ಅವರು ಮುಖ್ಯವಾದ ಗುರಿ ಆಗಿರಲಿಲ್ಲ ಕನಕದಾಸರಿಗೆ. ಕನಕದಾಸರ ಮುಖ್ಯವಾದ ಸಂದೇಶ ಏನು ಅಂತಂದರೆ ಭಕ್ತಿಯ ಸಂದೇಶ. ನೀವು ಏನು ದೊಡ್ಡ ದೊಡ್ಡ ಕುಲದಲ್ಲಿ ಹುಟ್ಟಿದರೂ ಕೂಡ ಅದರಿಂದ ಏನು ಪ್ರಯೋಜನವೂ ಕೂಡ ಇಲ್ಲ. ನೀವು ಎಲ್ಲಿ ತನಕ ನೀವು ಭಕ್ತರಾಗಲ್ಲ ಅಲ್ಲಿ ತನಕ ಅದರಿಂದ ಏನು ಪ್ರಯೋಜನವೂ ಕೂಡ ಇಲ್ಲ ಎಂಬುದಾಗಿ ಅದರ ಅಭಿಪ್ರಾಯ. ನಾವು ಕಡೆಗೆ ಅದರ ಒಂದು ಚರಣವನ್ನು ನೋಡಿದಾಗ ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲ ಎನ್ನುತ್ತ ಸಿರಿಕಾಗಿ ನೆಲೆಯಾದ ಕೇಶವರಾಯನ ಚರಣ ಕಮಲವ ಕೀರ್ತಿಸುವವನೇ ಕುಲಜ. ಉಳಿದ ಎಲ್ಲ ಪದಾರ್ಥಗಳು ಕೂಡ ವೇಸ್ಟ್. ಭಾಗವತದಲ್ಲಿ ಇದೇ ಸಂದೇಶವನ್ನು ಕೊಟ್ಟಿದ್ದಾರೆ. ಒಬ್ಬ ಬ್ರಾಹ್ಮಣ, ಅವನು ತುಂಬ ಎಲ್ಲ ಸಕಲ ಶಾಸ್ತ್ರಗಳನ್ನು ಓದಿದ್ದಾನೆ, ಸಕಲ ಯಾಗಾದಿಗಳನ್ನು ಮಾಡಿದ್ದಾನೆ, ಭಾರಿ ದೊಡ್ಡ ವಿದ್ವಾಂಸ. ಆದರೆ ಅವನಿಗೆ ಹರಿಯಲ್ಲಿ ಭಕ್ತಿ ಇಲ್ಲದೆ ಇದ್ದರೆ ಅವನು ಸರ್ವಥಾ ಅವನು ವ್ಯರ್ಥ. ಅವನಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ, ಅವನಿಗೆ ಯಾವ ಗೌರವವೂ ಕೂಡ ಇಲ್ಲ. ಅವನಿಗಿಂತ ಯಾವುದೇ ಕುಲದಲ್ಲಿ ಹುಟ್ಟಿರಲಿ ಅಂತಹ ಹರಿಯ ಭಕ್ತ ಅಂತನವನು ತುಂಬ ಶ್ರೇಷ್ಠ ಎಂಬುದಾಗಿ ವಿಪ್ರಾತ್ ದ್ವಿಷಡ್ಗುಣಯುತಾದ ಅರವಿಂದನಾಮ ಪಾದಾರವಿಂದ ವಿಮುಖ ಶ್ವಪದಂ ವರಿಷ್ಠಂ ಎಂಬುದಾಗಿ ಎಂಥವನೇ ಯಾವುದೇ ಕುಲದಲ್ಲಿ ಹುಟ್ಟಲಿ ಆದರೆ ಭಕ್ತಿ ಅಂತನೋ ತುಂಬ ಮುಖ್ಯವಾದ ಸಂದೇಶ ಎಂಬುದಾಗಿ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ. ಅದನ್ನು ಕನಕದಾಸರು ಕೂಡ ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಕನಕದಾಸರ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಅದು ಭಕ್ತಿ 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 ಅಷ್ಟೇ. ಅದು ಎಲ್ಲ ದಾಸರಿಗೂ ಕೂಡ ಅದೇ ಉದ್ದೇಶವಾಗಿತ್ತು. ಬಸವಣ್ಣನವರ ವಚನಗಳನ್ನು ನಾನು ಕೂಡ ಅಧ್ಯಯನ ಮಾಡಿದ್ದೇನೆ. ಅಲ್ಲೂ ಕೂಡ ಅವರ ಅನೇಕ ಮಾತುಗಳಿದೆ. ಆದರೆ ಅವರ ಉದ್ದೇಶ ಏನು ಅಂತಂದರೆ ಅವರು ಭಕ್ತಿ ಭಂಡಾರಿ ಬಸವಣ್ಣನವರು. ಹೀಗಾಗಿ ಎಲ್ಲ ದಾಸರು, ಅನುಭಾವಿಗಳು, ದೊಡ್ಡ ದೊಡ್ಡ ಮಹಾತ್ಮರು, ಇವರ ಉದ್ದೇಶ ಅದನ್ನು ನಾವು ಅರ್ಥ ಮಾಡಿಕೊಂಡು ಅವರು ತೋರಿದ ದಾರಿ ಕಡೆ ನಾವು ಹೋಗಬೇಕಾದ್ದು ನಮ್ಮ ಮುಖ್ಯವಾದ ಕರ್ತವ್ಯ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಕನಕದಾಸರ ಜಯಂತಿ. ಅವರು ಕನಕದಾಸರು ತೋರಿಸಿದ ದಾರಿಯಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನಮ್ಮ ಸ್ನೇಹಿತರಾದ ವಿನಾಯಕಾಚಾರ್ಯರು ಹಾಗೂ ಗ್ರಂಥಾಲಯದ ಎಲ್ಲ ಸಿಬ್ಬಂದಿಗಳು, ಕವಿತಾ ಅವರು ಇವತ್ತು ಕಾಣಿಸ್ತಾ ಇಲ್ಲ, ಉಳಿದ ರಮೇಶ್ ಅವರಿದ್ದಾರೆ ಮತ್ತು ಅರುಣ್ ಕುಮಾರ್ ಅವರಿದ್ದಾರೆ, ಪ್ರಶಾಂತ್, ಎಲ್ಲರೂ ಕೂಡ ಇದ್ದಾರೆ. ತುಂಬ ಸ್ತುತ್ಯವಾದ ಕೆಲಸ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಮತ್ತು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ಮಾನ್ಯ ಕುಲಪತಿಗಳು, ಅವರು ಕೂಡ ಇದನ್ನು ಎಂಜಾಯ್ ಮಾಡಿದ. ಮೊದಲಿಗೆ ಸ್ವಲ್ಪ ಹೊತ್ತು ಕಾರ್ಯಾಂತರ ಬರಲಿಕ್ಕಾಗಲಿಲ್ಲ, ಆದರೆ ತುಂಬ ಚೆನ್ನಾಗಿ ಉಪನ್ಯಾಸ ಅಂತೂ ಅವರು ನಮಗೆ ಭಕ್ತಿ ಮಾರ್ಗದ ಕಡೆಗೆ ಹೋಗಲಿಕ್ಕೆ ಇದೊಂದು ಸಾಧನ ಎಂದು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಕೃಷ್ಣ. ನಿನ್ನಳು ಮಾಯೆಯೋ, ನೀ ದೇಹದೊಳಗೋ ನಿನ್ನಳು ದೇಹವೋ, ಈ ತರಹದ ಅನೇಕ ಪ್ರಶ್ನೆಗಳನ್ನು ಕೇಳಿ ನಮ್ಮ ಮನಸ್ಸನ್ನ ಬಡಿದು ಎಚ್ಚರಿಸಿದ್ದಲ್ಲದೆ ಭಕ್ತಿಯ ಮಾರ್ಗದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮತ್ತು ತಾವು ಆ ದಾರಿಯಲ್ಲಿ ಸಾಗಿ ನಮಗೆ ಬನ್ನಿ ಅಂತ ಹೇಳಿ ತೋರಿಸಿದಂಥ ಎಲ್ಲ ದಾಸರಿಗೆ, ಅದರಲ್ಲಿ ವಿಶೇಷವಾಗಿ ಇವತ್ತು ಕನಕದಾಸರ ಜಯಂತಿ ಮಾಡ್ತಿರೋದ್ರಿಂದ ಅವರ ಪಾದಗಳಿಗೆ ನಾನು ವಿಶ್ವವಿದ್ಯಾಲಯದ ಹಾಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇವತ್ತಿನ ದಿನದ ಈ ಅದ್ಭುತವಾದ ಭಾಷಣವನ್ನು ಸಲ್ಲಿಸಿದ ಪವಮಾನಾಚಾರ್ಯರೇ, ನಮ್ಮ ವಿಶ್ವವಿದ್ಯಾಲಯದ ನಿಕಾಯ ಅಧ್ಯಕ್ಷರಾದ ಶ್ರೀಯುತ ಪಾಂಡ್ರಂಗಿ ಅವರೇ,
ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ಗ್ರಂಥಾಲಯದವರೇ ಮತ್ತು ಅವರ ಪರವಾಗಿ ಇಲ್ಲಿ ಗ್ರಂಥಾಲಯದ ಮುಖ್ಯಸ್ಥರಾದ ಶ್ರೀಯುತ ವಿನಾಯಕಾಚಾರ್ಯರೇ, ಎಲ್ಲ ಬೋಧಕೇತರ ಸಿಬ್ಬಂದಿಗಳೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ತುಂಬ ಸಂತೋಷವಾದ ಕಾರ್ಯಕ್ರಮ ಇವತ್ತು ನಾವು ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ದು. ಕಲಿಯಕ್ಕೆ ಎಷ್ಟಿದೆ ಅಂದರೆ, ಇಡೀ ಆಧ್ಯಾತ್ಮದ ಭಂಡಾರವನ್ನು ಹಲವಾರು ನಮಗೆ ತಿಳಿಯುವಂಥ ಭಾಷೆಯಲ್ಲಿ, ರೀತಿಯಲ್ಲಿ ಇಲ್ಲಿ ತೋರಿಸ್ಕೊಟ್ಟಿರ್ತಾರೆ. ಎಲ್ಲ ದಾಸರ ಎಲ್ಲ ಪದಗಳು ಹೌದು. ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಕೇಳಿದ್ರು. ಎಲ್ಲಕ್ಕಿಂತ ದಿನ ನಾವು ಕೇಳ್ತೀವಲ್ಲ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಅದರಲ್ಲಿ ನನ್ನ ಮನಸ್ಸಿಗೊಂದು ತುಂಬ ಹತ್ತಿರದ ಒಂದು ವಾಕ್ಯ ಇದೆ. ಪುಟ್ಟಿಸಲು ಬೇಡ ಮುಂದೆ, ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಆ ಭಾವ ಬಂದಾಗ, ನಾನು ಮಾಡಿದ ಕೆಲಸ ನನ್ನ ಮುಂದಿನ ಕರ್ಮಕ್ಕೆ ಸಿಗುತ್ತೆ ಅಂದಾಗ, ಯಾವುದನ್ನು ಕಡಿಮೆ ಮಾಡಲಿ, ಯಾವುದ್ರ ಬಗ್ಗೆ ಮೋಹ ಕಮ್ಮಿ ಇರಲಿ, ಯಾವುದ್ರ ಬಗ್ಗೆ ಆಸೆ ಕಮ್ಮಿ ಇರಲಿ, ಇರೋದು ಇಷ್ಟೇ ದಿನ ಅಲ್ವಾ ಅನ್ನೋ ಒಂದು ಭಾವನೆ ಗೊತ್ತಿಲ್ಲದಂತೆ ಬರ್ತಾ ಹೋಗುತ್ತೆ. ಆ ತರಹದ ಭಕ್ತಿಯನ್ನು, ಆ ಭಕ್ತಿಯ ಜರಿಯನ್ನು ತಮ್ಮ ಮಾತಿನಲ್ಲಿ ಎಲ್ರಿಗೂ ಸುಲಭವಾಗಿ ಸಿಗುವಂತೆ ಅವ್ರು ಹೇಳಿ ಎಷ್ಟು ಶತಮಾನಗಳು ಕಳೆದರೂ ಇವತ್ತಿಗೂ ಆ ಮಾತುಗಳು ಹಾಗೆ ನಿಂತಿದೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ. ಬರೀ ಮಾತು ಕೇಳೋಕ್ಕೆ ಇಷ್ಟು ಚೆನ್ನಾಗಿದೆ, ಅದಕ್ಕೆ ಭಕ್ತಿ ಸೇರಿಸಿ ಹಾಡಿದಾಗ, ಅದನ್ನು ಹಾಡಿದಾಗ ಕೇಳಿದವರಿಗೆ ಗೊತ್ತು ಅದರ ಆನಂದ ಎಂಥದ್ದು ಅಂತ. ಆ ಥರದ್ದು ಕೇಳ್ತಾ ಇದ್ದಾಗ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ಅಂಥದ್ದೇ ನಮಗಿವತ್ತು ಸತ್ಸಂಗ. ತುಂಬ ಚೆನ್ನಾಗಿ ಹೇಳಿದ್ರು ಆಚಾರ್ಯರು. ಇವತ್ತಿನ ದಿನದಲ್ಲಿ ನಾವು ಮಾಡೋದು, ಹೋಗ್ತೀವಿ ಶೃಂಗೇರಿಗೆ, ಹೋಗ್ತೀವಿ ತಿರುಪತಿಗೆ, ಹೋಗೋ ದಾರಿಯಲ್ಲಿ ಆಡೋದು ಅಂತ್ಯಾಕ್ಷರಿ, ಅದು ಬರೀ ಸಿನಿಮಾ ಹಾಡಿನ ಅಂತ್ಯಾಕ್ಷರಿ. ಅಲ್ಲಿ ನೋಡಿದ್ರೆ ಯಾವುದೋ ಒಂದಿಷ್ಟು ಸಿನಿಮಾಗಳು ನೋಡ್ಕೊಂಡು ಹೋಗಿರ್ತೀವಿ, ಅಲ್ಲಿ ಎಸಿ ರೂಮಲ್ಲಿ ವಾಸ ಮಾಡಿರ್ತೀವಿ, ಆಮೇಲೆ ಯಾವುದೋ VIP ದರ್ಶನಕ್ಕೆ ಹೋಗಿರ್ತೀವಿ, ಕಷ್ಟನೇ ಪಡೆದೆ ಒಟ್ಟು ನಿನ್ನ ದರ್ಶನಕ್ಕೆ ನಾನು ಬರ್ತಿದ್ದೀನಿ. ಯಾವ ಆಧಾರದ ಮೇಲೆ ನಾವು ಕೇಳ್ತಿದ್ದೀವಲ್ವ, ಏನೋ ಅವನ ಜೊತೆ ಒಂದು ಕಾಂಪಿಟೇಷನ್ ಬರ್ತಿದ್ದೀನಲ್ಲ, ಆ್ಯಂಡ್ ಹೋಗುವಾಗ ಸುಮ್ಮನೆ ಹೋಗಲ್ಲ, ಎಲ್ಲೋ ಬೇಡ್ಕೊಂಡಿರ್ತೀವಿ, ಏನೋ ಮಾಡ್ಕೊಂಡಿರ್ತೀವಿ. ನಾನು ಇದಾದರೆ ಅಲ್ಲಿಗೆ ಬಂದು ಮಾಡ್ತೀನಿ. ಏನು ಟ್ರಾನ್ಸಾಕ್ಷನಲ್ ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಲ್ವ ನಾವು ದೇವ್ರ ಹತ್ರ ಅಂತ ಅನಿಸ್ತಾ ಇರುತ್ತೆ. ಬೇಕಿತ್ತ ಇದು? ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ಅಹಂ ಅನ್ನೋ ಪದ ಹೇಳಿದ್ರು. ನಾನು ಅದನ್ನು ಬೇರೆ ಥರದಲ್ಲಿ ಅರ್ಥ ಮಾಡ್ಕೋತೀನಿ. ಮೊದಲನೇ ಅಕ್ಷರ ಹ, ಕಡೆ ಅಕ್ಷರ ಆ, ಕಡೆ ಅಕ್ಷರ ಹ. ಆ ಎಲ್ಲ ಅಕ್ಷರಗಳಲ್ಲಿ ಅಕ್ಷರ ಬ್ರಹ್ಮ, ಅಲ್ಲಿರೋದೇ ಅಹಮ್ಮು, ಅದು ನಾನೇ ಅಲ್ವಾ. ಭೂಮಿ ನನ್ನೊಳಗೋ ನಾನು ಭೂಮಿಯೊಳಗೋ ಎರಡೂ ಥರ ನೋಡ್ಬೋದು. ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡ್ರೆ ಓನ್ಲಿ ಇಲ್ಲಿ ಚೇತನ ಇದ್ದರೆ ನಾವು ಅಚೇತನವನ್ನು ಗುರುತಿಸ್ಬೋದು, ಬೇರೆದನ್ನು ನೋಡ್ಬೋದು. ಯಾವ್ಯಾವ ದ್ವೈತ ಅದ್ವೈತ ಎಲ್ಲಿಂದ ನೋಡಿ ಇದಕ್ಕೆಲ್ಲದಕ್ಕೂ ಅರ್ಥ ಕಟ್ಟಿಸಬಹುದು. ಅದು ಇದರ ಅತ್ಯಂತ ದೊಡ್ಡ ವೈಶಿಷ್ಟ್ಯ. ಮತ್ತು ಇವರು ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗಿಲ್ಲದೆ ಇದ್ರೆ, ಅವರಿಗೆ ಕೃಷ್ಣನೇ ಸ್ವತಃ ತಿರುಗಿದಾಗ ಇನ್ಯಾವ ಸಾಕ್ಷಾತ್ಕಾರದ ಬಗ್ಗೆ ನಾವು ಮಾತಾಡೋಣ. ಅವನು ಗೋಡೆ ಒಡೆದು ತಿರುಗಿ ಈ ಕಡೆಯಿಂದ ದರ್ಶನ ಕೊಟ್ಟ, ಅದು ಕಥೆನೋ ಕಟ್ಟುಕಥೆನೋ ನಿಜಾನೋ, ಅಂತೂ ಇವತ್ತಿಗೂ ನಾವು ಭಗವಂತನ ನೋಡೋದು ಅದೇ ದಾರಿಯಲ್ಲ. ಆದ್ರಿಂದ ಅದನ್ನ ಕಥೆ ಅನ್ನಕ್ಕೆ ಸಾಧ್ಯ ಇಲ್ಲ, ನಡೆದಿರ್ಬೇಕು ಅಂತ ಭಗವಂತ ಸ್ವತಃ ಹೀಗೆ ತಿರುಗಿ ಅವರಿಗೆ ಅನುಗ್ರಹ ಮಾಡಿದಾಗ ಮತ್ತೆ ಹೇಳೋದೇನಿದೆ. ಯಾವಾಗಲೂ ಒಂಟಿತನ ಕಾಡುತ್ತೆ, ಯಾವಾಗಲೂ ಬೇಜಾರು ಕಾಡುತ್ತೆ. ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು, ಎಲ್ಲಿ ಹೇಳಿದ್ವಿ ನಿಮ್ಗೆ ಎವ್ರಿ ಡೇ ಇಸ್ ಗೋಯಿಂಗ್ ಟು ಬಿ ಸಂಡೇ. ಇದಿರೋದೇ ಹಿಂಗೆ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು, ಉಂಟಾದ ತನ ತಪ್ಪಿ ಬಡತನ ಬಂದರೆ ರಂಗವಿಠಲನೆ ಸರಿ ಎನ್ವರಯ್ಯ. ಎಲ್ಲರೂ ಹೇಳಿದ ಮಾತು ಅಲ್ಲಲ್ಲಿಗೆ ಬರುತ್ತೆ. ಏರುವ ದಂಡಿಗೆ 100 ಮಂದಿಯು 3 ದಿನದ ಭಾಗ್ಯ ಜಣಜಣವು. ಅಷ್ಟು ಗೊತ್ತಿದ್ದು ಹಾರಾಡ್ತೀವಲ್ಲ, ಇದೆಲ್ಲ ಗೊತ್ತಿಲ್ಲದೆ ಇದ್ದಿದ್ರೆ ಇನ್ನೆಷ್ಟು ಹಾರ್ತಿದ್ವಿ. ಈ ಎಲ್ಲ ತಿಳ್ಕೊಂಡಾಗ್ಲೂ ಹಿಂಗಿದ್ದಾಗ ದಿನನಿತ್ಯದ ಜೀವನದಲ್ಲಿ, ನಮ್ಮ ದೈನಂದಿನ ಬದುಕಿನಲ್ಲಿ ಹಂತ ಹಂತಕ್ಕೆ ನಮಗೆ ಜೊತೆಯಾಗಿ ಬರುತ್ತೆ. ಎಲ್ಲೇ ತಗೊಳ್ಳಿ, ಯಾವುದೇ ರೀತಿಯಲ್ಲಿ ಯಾರಿಗೆ ಯಾರುಂಟು ಎರವಿನ ಸಂಸಾರ, ಅದೇ ಭಾಷೆಯಲ್ಲೇ ಅದೇ ಅರ್ಥದಲ್ಲೇ ಕನಕದಾಸರು ಹೇಳಿದ್ದಾರೆ. ನನಗೆ ಈ ಕೂಡಲೇ ನೆನಪಾಗ್ತಿಲ್ಲ, ಆದರೆ ಅವರ ಎಲ್ಲ ಮುಂಡಿಗೆಗಳಲ್ಲಿರ್ಬೋದು, ಅವರ ಸಾಹಿತ್ಯದಲ್ಲಿರ್ಬೋದು ಎಷ್ಟು ಬರೆದಿದ್ದಾರೆ. ದೀನನ ಬಂದಿರುವೆ ಕೂಡ ಅವ್ರದ್ದೇ ಅಲ್ವಾ. ಬಾಗಿಲೋಡು ನಿಂದಿರುವೆ, ಜ್ಞಾನ ಭಿಕ್ಷೆಯ ನೀಡಿ ದಯ ತೋರಿ ಗುರುವೆ, ಎಲ್ಲಿ ತನಕನೂ ಇದರಾಗಿ ಮಾಡಿದ್ದಾರೆ. ಆ ಸಂಧ್ಯಾರಾಗ ನೆನೆಸ್ಕೊಂಡ್ರೆ ರಾಜ್ಕುಮಾರ್ ಅವರ ಅಭಿನಯ, PV ಶ್ರೀನಿವಾಸ್ ಹಾಡು, ಆ ಸಂಗೀತ, ಜ್ಞಾನ ಭಿಕ್ಷೆಯ ನೀಡಿ ದಯ ತೋರಿ ಗುರುವೆ, ಯಾರೋ ವಿಠಲ ಬಂದು ನಿಂತಿದ್ದನ್ನ ಹೇಳ, ಕೃಷ್ಣನಾಲಯದ ಆಚೆ ನಿಂತ ಕನಕನ ರೀತಿ ಅದು ಇವ್ರದಲ್ಲ. ಹಾಗೆ ಏನು ಒಂದೊಂದು ಹಾಡು ಒಂದೊಂದು ಅರ್ಥ ಎಷ್ಟು ಚೆನ್ನಾಗಿದೆ. ಜೀವನದಲ್ಲಿ ಆಗಲೇ ಆಚಾರ್ಯರು ಹೇಳಿದಂತೆ ಭಕ್ತಿಯನ್ನು ಮುಖ್ಯವಾಗಿ ಮಾಡಿಕೊಂಡ್ರೆ ಅದು ಕಲಿಯುಗದಲ್ಲಿ ಬೇಕಾದದ್ದು ಇದೆ ಅಂತಾರೆ. ಈ ಭಕ್ತಿಯನ್ನು ಇಟ್ಕೊಂಡು ಮಾಡೋ ಕೆಲಸವನ್ನು ಹರಿಸಮರ್ಪಣೆ ಅಂತ ಮಾಡಿದ್ರೆ, ಇದನ್ನು ನಾವು ಈಶ್ವರ ಪ್ರಸಾದ ಅಂತ ಭಾವಿಸಿದ್ರೆ ನಮ್ಮ ಬದುಕನ್ನು
ಮಾಡೋದನ್ನೆಲ್ಲ ಅವನಿಗೆ ಅಂತ ನಮ್ಮ ನೈವೇದ್ಯ ರೀತಿಯಲ್ಲಿ ಮಾಡ್ತಾ ಬಂದರೆ ಎಷ್ಟೋ ನೆಮ್ಮದಿ ಇರುತ್ತೆ, ಎಷ್ಟೋ ಸಂತೋಷ ಇರುತ್ತೆ. ಆಗ ಏನು ಕಷ್ಟ ಬಂದರೂ ಕಷ್ಟ ಅನ್ಸಲ್ಲ. ಅವರೊಂದು ಮಾತು ಹೇಳಿದ್ರು, ಕಷ್ಟ ಬಂದಾಗ ಅದನ್ನು ನಾವು ಬೇಜಾರು ಪಟ್ಕೊಂಡ್ರೆ ಆ ಕಷ್ಟ ದ್ವಿಗುಣವಾಗುತ್ತೆ ಅಂತ. ಇದು ಸೈಕಲಾಜಿಕಲಿ ಕೂಡ ಹೌದು, ಸೈಂಟಿಫಿಕಲಿ. ಮೊದಲು ಮಾಡಬೇಕಾದದ್ದು ಅಕ್ಸೆಪ್ಟೆನ್ಸ್. ಅದು ಮಾನಸಿಕ ರೋಗದಲ್ಲಿ ಹೇಳೋದು, ಮೊದಲು ನಾವು ಈ ಸಂದರ್ಭ ಹೀಗಿದೆ, ಇದು ಸರಿ ಇಲ್ಲ, ವಿಕೋಪ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಮೊದಲನೇದು ಅಕ್ಸೆಪ್ಟೆನ್ಸು, ಆಮೇಲೆ ಅದು ಅಂಟಿಲ್ ಯು ರೆಕಗ್ನೈಸ್ ಯು ಕ್ಯಾನ್ಟ್ ಸಾಲ್ವ್ ದ ಪ್ರಾಬ್ಲಮ್. ಹಾಗಾಗಿ ಇದು ತುಂಬ ಮುಖ್ಯವಾದ ಮಾತು ತಾವು ಹೇಳಿದ್ದು. ನಾವು ಒಪ್ಪಿಕೊಂಡಾಗ ಆಗ ತಾನಾಗ ಅದ್ರ ಕಷ್ಟ ಕಮ್ಮಿ ಆಗುತ್ತೆ. ಯಾಕೆ ಕಷ್ಟಪಡ್ತಿರೋದು ಮನಸ್ಸು ಮಾತ್ರ, ಬೇರೆ ಇನ್ನೇನು ಅಲ್ವಲ್ಲ. ಹೌದಪ್ಪ ಇದಿಷ್ಟೇ ಅಂತ ಅಂದ್ಕೊಂಡ್ಬಿಟ್ರೆ ಆಗ ಆ ಕಷ್ಟ ತಾನಾಗಿ ಕಡಿಮೆ ಆಗುತ್ತೆ. ಅದಕ್ಕೂ ನೂರಾರು ಥರದ ಕಥೆಗಳು, ಪುರಾಣಗಳು ಎಲ್ಲವನ್ನೂ ಹೇಳಿ ಮಾಡ್ಬೋದಾಗತ್ತೆ. ಹಾಗಾಗಿ ಬರುವ ಕಷ್ಟಕ್ಕೆ, ಬರುವ ಬೇನೆಗೆಲ್ಲ ಮದ್ದನಾರಿರಿಸಿಹರು, ನರನ ಕೀಳ್ತನಕ್ಕೆಲ್ಲ ಪರಿಹಾರವೆಂತು, ಕಿರಿದು ಪಲ್ಲನ್ನು ತಾಳಿಕೊಳ್ಳಲೇಬೇಕಷ್ಟಿಷ್ಟು ಧರೆಯಂತರ ಉಷ್ಣವನ್ನು ಮಂಕುತಿಮ್ಮ ಅಂತ DVG ಅವರು ತಮ್ಮ ಮಾತಿನಲ್ಲಿ ಕೂಡ ಅದನ್ನು ಇದೇ ಥರ ಹೇಳ್ತಾರೆ. ಇವತ್ತು ಒಳ್ಳೆ ಔತಣವನ್ನು ತಾವು ಉಣಬಡಿಸಿದ್ದೀರಿ. ನಮಗೆಲ್ರಿಗೂ ತುಂಬ ಸಂತೋಷವಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಕನಕದಾಸರ ಕೃಪೆ ಎಲ್ಲರ ಮೇಲಿದ್ದು ಕುಲವೆಂದು ಬಡಿದಾಡದಿರಿ ಅಂದಿದ್ದು ಸಾಕಾಯಿತು. ಈ ಕುಲದ ಚೇಷ್ಟೆಗಳು ನಮ್ಮ ದೇಶದಲ್ಲಿ ನಿಜವಾಗ್ಲೂ ಇದಿಷ್ಟು ಹೋಗಿ ಕೇವಲ ಭಾರತೀಯರಾಗಿ ನಾವು ಬದುಕುವಂಥ ದಿನ ಬೇಗ ಬರಲಿ ಅಂತ ಆಶಿಸ್ತಾ ನಾನು ನಿಮಗೆ ನಮ್ಮ ಗೌರವವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಡಾಕ್ಟರ್ ಅಹಲ್ಯ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ಮಾಡಲಿದ್ದಾರೆ ನಮ್ಮ ಸಹಾಯಕ ಗ್ರಂಥಪಾಲಕರಾದಂಥ ರಮೇಶ್ ಪುಟ್ಟಣ್ಣನವರು. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು. ಕನಕದಾಸರು ಕರ್ನಾಟಕದಲ್ಲಿ 15 ಮತ್ತು 16ನೇ ಶತಮಾನದಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರಾಗಿದ್ದರು. ಅಲ್ಲದೆ ಇವರು ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಪುರಂದರದಾಸರೊಂದಿಗೆ ಅಪಾರವಾದ ಕಾಣಿಕೆಯನ್ನು ನೀಡಿದ್ದಾರೆ. ಈ ಒಂದು ಕನಕದಾಸರ ಅಪಾರವಾದ ಕೊಡುಗೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ 2018ರಿಂದ ಪ್ರತಿ ವರ್ಷ ನವೆಂಬರು ಕನಕದಾಸರ ಜಯಂತಿನ ಆಚರಿಸಬೇಕಂತ ಹೇಳಿ ಘೋಷಣೆ ಮಾಡುತ್ತೆ. ಅದರ ಅಂಗವಾಗಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವು ನವೆಂಬರ್ 18ರಂದು ಸಾಂಕೇತಿಕವಾಗಿ ಕನಕದಾಸರ ಜಯಂತಿಯನ್ನು ಈಗಾಗಲೇ ಆಚರಿಸಲಾಗಿದೆ. ಆದರೆ ಒಂದು ಉದ್ದೇಶ ಏನೊಂದು, ಈ ಸಲ ಕನಕದಾಸರ ಜಯಂತಿಯನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂಬ ಉದ್ದೇಶದಿಂದ ಅವರ ಕುರಿತಾಗಿ ಒಂದು ವಿಶೇಷ ಉಪನ್ಯಾಸವನ್ನು ಆಯೋಜಿಸಬೇಕೆಂದು ನಾವೆಲ್ಲ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕನಕದಾಸರ ಗ್ರಂಥಾಲಯ ವತಿಯಿಂದ ನಾವು ಪ್ರತಿ ತಿಂಗಳು ಆಯೋಜಿಸುವ ಬುಕ್ಟಾ ಕಾರ್ಯಕ್ರಮದಲ್ಲಿ ಈ ಕನಕದಾಸರ ಚರಿತ್ರೆ ಮತ್ತು ಅವರ ಕೃತಿಗಳ ಚಿಂತನೆ ಎಂಬ ವಿಷಯದ ಮೇಲೆ ಉಪನ್ಯಾಸವನ್ನು ಆಯೋಜಿಸಬೇಕೆಂದು ಮೊನ್ನೆ ಕುಲಪತಿಗಳು ಸೂಚಿಸಿದ್ದರಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಉಪನ್ಯಾಸ ಕಾರ್ಯಕ್ರಮ ನೀಡಲು ಆಗಮಿಸಿರುವ ಕರ್ನಾಟಕದ ಪ್ರಸಿದ್ಧ ದಾಸ ಸಾಹಿತ್ಯ ಚಿಂತಕರು ಹಾಗೂ ಪ್ರವಚನಕಾರರಾದಂಥ ಪಂಡಿತ್ ಕಲ್ಲಾಪುರ ಪವನಾಚಾರ್ಯರಿಗೆ ಈ ಕಾರ್ಯಕ್ರಮದ ಪರವಾಗಿ, ವಿಶ್ವವಿದ್ಯಾಲಯ ಪರವಾಗಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪಂಡಿತರನ್ನು ಸನ್ಮಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಭಾಷಣ ಮಾಡಿದಂತಹ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಅಹಲ್ಯ ಮೇಡಮ್ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕೆಲವು ಕಾರಣಾಂತರಗಳಿಂದ ಹೋಗಿರುವಂತಹ ಹಿರಿಯ ಡೀನ್ ಆದಂಥ ಪ್ರೊಫೆಸರ್ ಗಿರಿಚಂದ್ ಸರ್ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ, ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ಚಿಕ್ಕದಾಗಿ ಚೊಕ್ಕದಾಗಿ ತಮ್ಮ ಒಂದು ಭಾಷಣವನ್ನು ಮಾಡಿದಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಮತ್ತೊಬ್ಬ ಡೀನ್ ಆದಂಥ ಪ್ರೊಫೆಸರ್ ವೀರನಾರಾಯಣ ಪಾಂಡುಂಗ್ ಸರ್ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಗ್ರಂಥಾಲಯ ಈ ಮಾನ್ಯ ಕುಲಸಚಿವರು ಭಾಗವಹಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಹೊರಗಡೆ ತಿಳಿಯುವುದರಿಂದ
ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಇಲ್ಲೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದ ರೂವಾರಿಯಾದಂತಹ ಗ್ರಂಥಾಲಯ ಮೇಲ್ವಿಚಾರಕರಾದಂತಹ ಡಾಕ್ಟರ್ ಪಾಂಡುರಂಗಿ ವೀರನಾರಾಯಣ ವಿನಾಯಕ ನೆಮ್ಮನ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ಇಲ್ಲಿ ವಿಶೇಷವಾಗಿ ನಾನು ಒಬ್ಬರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ, ಡಾಕ್ಟರ್ ವನರಾಜ್ ಸರ್ಗೆ. ಯಾಕೆಂದರೆ ಈ ಸುಂದರವಾದ ಕಾರ್ಯಕ್ರಮವನ್ನು ದೃಶ್ಯ ಮಾಧ್ಯಮದಲ್ಲಿ ಸೆರೆ ಹಿಡಿದಿದ್ದಾರೆ. ಮೋಸ್ಟ್ಲಿ ಸ್ವಲ್ಪ ದಿನದಲ್ಲಿ ಅವರು ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಬೋದು ಅನ್ಕೋತೀನಿ ಈ ಕಾರ್ಯಕ್ರಮವನ್ನು. ಯಾಕೆಂದರೆ ಇಷ್ಟೊಂದು ಹರಿದಾಸರ ಬಗ್ಗೆ ಇಷ್ಟೊಂದು ಕೀರ್ತನೆಗಳು, ಅವರ ಪಂಡಿತರು ಹೇಳಿರ್ತಕ್ಕಂಥ ಎಲ್ಲ ಕೀರ್ತನೆಗಳ ಸಾಂಗ್ಗಳನ್ನು ಕೂಡ ಅವರು ದೃಶ್ಯ ಮಾಧ್ಯಮದಲ್ಲಿ ಹಿಡಿದು ಈಗ ಅದನ್ನು ರೆಕಾರ್ಡ್ ಕಂಪ್ಲೀಟ್ ಆದಮೇಲೆ ನಿಮಗೆಲ್ಲ ಇದನ್ನು ಮಾಡ್ತಾರೆ. ಸೊ ಇದಕ್ಕಾಗಿ ಈ ಕಾರ್ಯವನ್ನು ಮಾಡಿದಂಥ ವನರಾಜ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಧನ್ಯವಾದ ಹೇಳಲೇಬೇಕು. ಇಲ್ಲಿ ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವಿಶ್ವವಿದ್ಯಾಲಯದ ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೆ ಪರೋಕ್ಷವಾಗಿ ಮತ್ತು ನೇರವಾಗಿ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮ ನಿರೂಪಣೆ ಮಾಡಿದಂತಹ ಅರುಣ್ ಕುಮಾರ್ ಯಜಸೂರ್ ಅವ್ರಿಗೂ, ಪ್ರಶಾಂತ್ ರಡೇಟರ್ ಅವ್ರಿಗೂ ಎಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಕೊಟ್ಟಂತಹ ರಮೇಶ್ ಪುಟ್ಟಣ್ಣನವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದಂಥ ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೂ, ವಿದ್ಯಾರ್ಥಿಗಳಿಗೂ, ಮುಖ್ಯಸ್ಥರಿಗೂ, ವಿಭಾಗದ ಮುಖ್ಯಸ್ಥರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು.